ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಗೆ ನಾವಂತ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರತಿಯೊಬ್ಬರು ಬರುವಂತೆ ತಿಳಿಸ್ತಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನೇರವಾಗಿ ಹೋಗೋಣ. ಜ್ಞಾನೋಕ್ತಿಗಳ ಪುಸ್ತಕ ಮೊದಲನೇ ಅಧ್ಯಾಯ. ಎಲ್ಲಿ ಕತ್ತಿಲ್ಲಾರ ಹೋಗ್ಬಿಟ್ರಿ ಭಾಳ ವಾಕ್ಯ ಇರಬೇಕು. ಎಲ್ಲರ ಕತ್ತಿ ತನ್ಕಂದ್ರೆ ಹಲ್ಲೆಲೂಯಾ. 33ನೇ ವಾಕ್ಯ ಓದಿಕೊಳ್ಳೋಣ. ಈ ಸಮಯದಲ್ಲಿ ಯಾರು ದಯವಿಟ್ಟು ನಡುವೆ ಮಾತಾಡಬಾರ್ದು. ದಯವಿಟ್ಟು 33ನೇ ವಾಕ್ಯ. ಆದರೆ ನನಗೆ ವಿಧೇಯನಾಗುವವನು ಕ್ಷೇಮವಾಗಿಯೂ ಸುಖವಾಗಿಯೂ ಬದುಕುವನು. ಅವನು ಅಪಾಯಕ್ಕೆ ಭಯಪಡುವ ಅವಶ್ಯವಿಲ್ಲ. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಈ ಲೋಕದಲ್ಲಿ ಎಲ್ಲರೂ ಮನುಷ್ಯರ ಮಾತುಗಳನ್ನ ಕೇಳುವುದಕ್ಕಾಗಿ ಇಷ್ಟಪಡ್ತಾರೆ. ಇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಎಲ್ಲಾ ವಿಷಯದಲ್ಲಿ ಕ್ಷೇಮವನ್ನು ಅವನು ಹೊಂದಿಕೊಳ್ತಾನೆ ಎಂಬುದಾಗಿ. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿದ್ದಾಗ ಆತನಿಗೆ ಎದುರಾಗಿ ಅನೇಕರು ಏನ್ ಮಾಡಿದ್ರು? ಗುಂಪು ಗುಂಪಾಗಿ ಬಂದರು ಪ್ರೇರೆ. ಕೆಲವು ಜನರು ಆತನ ಮಾತನ್ನ ಲಕ್ಷ್ಯಕ್ಕೆ ತೆಗೆದುಕೊಂಡ್ರು, ಇನ್ನು ಕೆಲವು ಜನರು ಆತನ ಮಾತಿಗೆ ವಿಧೇಯತೆಯನ್ನ ತೋರಿಸಲಿಲ್ಲ. ಸತ್ಯವೇದ ಹೇಳ್ತಾ ಇದೆ, ಮಾತನ್ನ ಕೇಳುವಂಥದ್ದು ಬಹಳ ಮುಖ್ಯ. ನಾವು ಮಾತು ಕೇಳುವಂಥದ್ದು ಬಹಳ ಮುಖ್ಯ ಎಂಬುದಾಗಿ. ಒಂದ್ಸಾರಿ ಏನಾಗುತ್ತಂದ್ರೆ, ಒಬ್ಬ ರಾಜನಿರ್ತಾನೆ ಸೌಲ ಎಂಬುದಾಗಿ. ಆ ಸೌಲ ರಾಜನು ದೇವರ ಮಾತನ್ನ ಕೇಳದೆ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸದೆ, ದೇವರ ಮಾತಿಗೆ ಭಯಪಡದೆ, ಆ ವಾಕ್ಯವನ್ನು ಕೈಕೊಂಡು ನಡೆಯದೇ ಇದ್ದ ಕಾರಣಕ್ಕಾಗಿ ದೇವರು ಆತನ ಸಾಮ್ರಾಜ್ಯವನ್ನ, ಅರಸುತನವನ್ನ ತೆಗೆದು ಹಾಕಿದ, ದಾವೀದನನ್ನ ನೇಮಕ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರ ಮಾತನ್ನ ಕೇಳುವಂತ ಮಕ್ಕಳು ನಾವು ಆಗಬೇಕು. ಕಿವಿಗಳು ಬಹಳ ಮುಖ್ಯ. ಯಾವ ಕಿವಿಗಳು? ಕೇಳುವಂತ ಕಿವಿಗಳು. ಕೇಳುವಂತ ಕಿವಿಗಳು ಅಂದ್ರೆ ಎಲ್ಲರಿಗೂ ನಮ್ಮ ಕಿವಿಗಳು ಅದಾವ್ರಿ. ಕೇಳುವಂತ ಕಿವಿಗಳಂದ್ರೆ ಏನು? ಕೇಳಿದಂತ ಮಾತು ಕೈಕೊಂಡು ನಡಿಬೇಕು. ಅದರ ಸಲುವಾಗಿ ಯೇಸಪ್ಪ ಹೇಳ್ತಾರೆ, ಕಿವಿಯುಳ್ಳವನು ಕೇಳಲಿ ಅಂತ. ಅನೇಕರಿಗೆ ಕಿವಿಗಳಿದ್ದಾವೆ, ಆದ್ರೆ ಕೇಳಿಸ್ಕೊಳ್ತಾರೆ, ಅವ್ರು ಅದರ ಪ್ರಕಾರವಾಗಿ ನಡೆಯುವುದೇ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ಕೇಳುವವನಿಗೆ ಖಂಡಿತವಾಗಿ ಆಶೀರ್ವಾದ ಎನ್ನುವಂಥದ್ದು ಇದೆ ಪ್ರಿಯರು. ಇವತ್ತಿನ ದಿನ ಯೇಸು ಹೇಳಿರುವಂಥದ್ದನ್ನು ನೀನು ಮಾಡಿದರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ ಉಂಟು. ಈ ಮುಂಜಾನೆಯ ವೇಳೆಯಲ್ಲಿ ಸುಲೋಚನಮ್ಮ ಅವರ ಮನೆಯಲ್ಲಿ ದೇವರು ಮಾತಾಡುವಂಥ ಸಂಗತಿ ವಿಷಯ ಏನಂದ್ರೆ, ಯೇಸು ಹೇಳುವಂಥದ್ದನ್ನು ನೀನು ಮಾಡು. ಯೇಸು ಹೇಳುವಂಥದ್ದನ್ನ ಮಾಡ್ಲಾರ್ದೆ ಹೋದ್ರೆ ನಿನ್ನ ಜೀವಿತಕ್ಕೆ ಕ್ಷೇಮ ಇಲ್ಲ. ಒಂದ್ ವೇಳೆ ನೀನು ಅನ್ಕೊಳ್ತಾ ಇರ್ಬೋದು, ನನಗೇನು ಹಣ ಇರುತ್ತೆ, ನಾನು ದುಡಿತೀನಿ, ಶಕ್ತಿ ಇದೆ, ಬಲ ಇದೆ, ಎಲ್ಲ ಇದೆ. ಆ ಬಲ ಶಕ್ತಿ ಹಂಗೆ ಇರುತ್ತೀ ಯಜಮಾನ್ರಿ, ಹಂಗೆ ಇರುತ್ತಮ್ಮ. ಬಲ ಹೋಗ್ಬಿಡುತ್ತೆ, ಶಕ್ತಿ ಹೋಗ್ಬಿಡುತ್ತೆ. ಹಣ ಇದ್ರೂ ಕೂಡ ಕೊನೆಯದಾಗಿ ಎಷ್ಟಿದ್ರು ಕೂಡ ಏನಾಗುತ್ತೆ? ಅದನ್ನ ಕಳ್ಕೊಳ್ಬೇಕಾಗುತ್ತೆ. ನಾವು ಗಳಿಸಿದ್ದು ಪರರ ಪಾಲಾಗುತ್ತೆ. ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಯಾರ್ಯಾರು ಆತನ ಮಾತುಗಳನ್ನ ಕೇಳಿದ್ರು, ಯಾರ್ಯಾರು ಆತನ ಹೇಳಿದ ಪ್ರಕಾರವಾಗಿ ನಡೆದರು, ಅವರ ಜೀವಿತದಲ್ಲಿ ಒಂದು ಮೇಲನ್ನು ಅವರು ಹೊಂದಿಕೊಂಡ್ರು ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಒಂದ್ಸಾರಿ 10 ಜನ ಕುಷ್ಠರೋಗಿಗಳು ಯೇಸುವಿನ ಬಳಿಗೆ ಏನ್ ಮಾಡ್ತಾ ಇದಾರಂತೆ? ಬರ್ತಾ ಇದಾರಂತೆ. ಯೇಸುವಿನ ಬಳಿಗೆ ಬಂದಿರತಕ್ಕಂಥ ಅವರು ಯೇಸುವಿನ ಹತ್ರ ಏನಾದ್ರೂ ಒಂದು ಸಿಗುತ್ತೆ ನನಗೆ ಎನ್ನುವಂತ ಒಂದು ಆಸೆಯಿಂದ, ನಿರೀಕ್ಷೆಯಿಂದ, ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಬಿಡುಗಡೆಯನ್ನು ನಾನು ಹೊಂದಿಕೊಳ್ತೇನೆ ಎಂಬುದಾಗಿ ಯೇಸುವಿನ ಬಳಿಗೆ ಅವರು ಯೇಸುವನ್ನು ಹುಡುಕಿಕೊಂಡು ಬಂದರು ಪ್ರಿಯರೇ. ಅವ್ರು ಎಲ್ಲರ ಬಳಿಗೆ ಹೋಗಿದ್ದಾರೆ, ಆದ್ರೆ ಅವ್ರಿಗೆ ಏನಾಗಿಲ್ಲ, ಸ್ವಸ್ಥತೆ
ಆಗಿಲ್ಲ. ಅವರೆಲ್ಲರ ಬಳಿಗೆ ಹೋಗಿದ್ದಾರೆ, ಅವರ ಚರ್ಮದ ವ್ಯಾಧಿ ಏನಾಗಿಲ್ಲ, ನೀಗಿ ಹೋಗಿಲ್ಲ. ಅವಾಗ ಯೇಸು ಹೇಳ್ತಾ ಇದ್ದಾರೆ, ಯೇಸುವಿನ ಬಳಿಗೆ ಬರಲಾರದೆ ಅವ್ರು ದೂರದಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದ್ರೆ ಯೇಸು ಸ್ವಾಮಿಗೆ ಭಯ ಇಲ್ಲ, ಯಾಕಂದ್ರೆ ಕುಷ್ಠರೋಗಿಯನ್ನಾಗ ಈ ತರ ಮುಟ್ತಾ ಇಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಜನರು ಕುಷ್ಠರೋಗ ಯಾರಿಗೆ ಬಂದಿದೆ ಅಂದ್ರೆ ಅವ್ರನ್ನ ಊರಿಂದ ಆಚೆಗೆ ಇಡ್ತಾ ಇದ್ರು. ಅವ್ರ ಊರೊಳಗಡೆ ಎಂಟ್ರೆನ್ಸ್ ಇಲ್ಲನೇ ಇಲ್ಲ. ಸತ್ಯವೇದ ಹೇಳ್ತಾ ಇದ್ದಾರೆ, ಅಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಇರ್ತಕ್ಕಂಥ 10 ಜನರು ಏನ್ ಮಾಡ್ತಾ ಇದ್ದಾರೆ, ಯೇಸುವನ್ನ ಹುಡುಕಿಕೊಂಡು ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಶಿಷ್ಯರು ಅಂತ ಇದ್ದಾರೆ, ಅಪ್ಪ ಅವ್ರು ನಮ್ಮ ಹತ್ರ ಬರೋದು ಬೇಡ, ದೂರದಲ್ಲಿ ಅವ್ರು ನಮ್ಮ ಹತ್ರ ಬಂದ್ರೆ ನಮಗೂ ಕೂಡ ಏನ್ ಬರುತ್ತೆ, ಕುಷ್ಠರೋಗ ಬರುತ್ತೆ. ನಮಗೂ ಕೂಡ ಏನ್ ಬರುತ್ತೆ, ಕುಷ್ಠರೋಗ ಬರುತ್ತೆ. ಅದು ಅಂಟು ರೋಗ ಪ್ರಿಯರೇ. ಆ ಕುಷ್ಠರೋಗ ನಮಗೂ ಕೂಡ ಬಂದ್ರೆ ಮತ್ತೆ ತೊಂದ್ರೆ ಅಂತೇಳಿ ಅವ್ರು ಏನ್ ಮಾಡ್ತಾ ಇದಾರೆ, ದೂರದಿಂದಲೇ ಕೂಗ್ತಾ ಇದ್ದಾರೆ. ಏನಂತೇಳಿ, ಯೇಸುವೇ ನಮ್ಮನ್ನ ಏನ್ ಮಾಡು, ನಮ್ಮನ್ನ ಸ್ವಸ್ಥ ಮಾಡು, ನಮ್ಮ ತೊಂದರೆ ಈ ರೀತಿ ಆಗಿದೆ ಎಂಬುದಾಗಿ ಯೇಸು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆ ಮಾತೇನಂದ್ರೆ, ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನ ತೋರಿಸಿ ಮೋಶೆ ನೇಮಕ ಮಾಡಿದ ಕಾಣಿಕೆಯನ್ನ ನೀವು ಕೊಡಿರಿ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಹೇಳುವಂತದ್ದನ್ನ ನಾವು ಮಾಡುವವರಾಗಿರಬೇಕು. ಕಠಿಣವಾಗಿ ಕಾಣ್ತವೆ ಕೆಲವೊಂದು ವಿಷಯಗಳು. ಪಾಪ ತೊಳೆಯುವಂತವ್ರು ಲೋಕದಲ್ಲಿ ಯಾರು ಕೂಡ ಇಲ್ಲ. ರೆಕ್ಸೋನ ಇದೆ, ಮೈಸೂರು ಸ್ಟ್ಯಾಂಡ್ ಇದೆ, ಸಂತೂರ್ ಇದೆ, ಎಲ್ಲ ಚೆನ್ನಾಗಿ ಗಮಗಮ ಅಂತ. ಆದ್ರೆ ತೊಳೆಯೋದು ಯಾವ್ದನ್ನ, ಮೈಕೊಳೆ ತೊಳಿಬಹುದು. ಆದ್ರೆ ಪಾಪದ ಕೊಳೆಯನ್ನು ತೊಳೆಯುವಂಥದ್ದು ಯಾವುದು, ಯೇಸು ಕ್ರಿಸ್ತನ ರಕ್ತ ಮಾತ್ರ. ಭೂಲೋಕದಲ್ಲಿ ನೀವು ಎಲ್ಲಿ ಯಾವ ಕಡೆಗೆ ಹೋದ್ರೂ ಕೂಡ, ನಿಮ್ಮ ಕಾಲು ಅರೆವರೆಗೂ ನೀವು ನಡ್ಕೊಂಡು ಹೋದ್ರೂ ಕೂಡ ನಿಮಗೆ ಮುಕ್ತಿ ಸಿಗೋದಿಲ್ಲ. ನೀವು ಏನು ಕೂದಲುಗಳನ್ನ ಗುಂಡೋಡಿಸ್ಕೊಂಡ್ರು ನಿಮಗೆ ಮುಕ್ತಿ ಸಿಗೋದಿಲ್ಲ. ನಿಮಗೆ ಒಂದು ವೇಳೆ ಆ ಒಂದು ಸಮಯದಾಗ ಬಟ್ಟೆಗಳು ಇರಲಾರ್ದೆ ಹಂಗೆ ಇದ್ರ ನಿಮಗೆ ಮುಕ್ತಿ ಸಿಗೋದಿಲ್ಲ. ಇಲ್ಲ, ನಾನು 100 ಜನಕ್ಕೆ ಊಟ ಹಾಕ್ಸ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂದ್ರೂ ಕೂಡ ನಿನಗೆ ಮುಕ್ತಿ ಸಿಗೋದಿಲ್ಲ. ಜ್ಞಾನದೀಪ ಗ್ರಂಥದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನಿಮಗೆ ಮುಕ್ತಿ ರಕ್ಷಣೆ ಬೇಕಾದಲ್ಲಿ ಯೇಸುವನ್ನ ಹಿಂಬಾಲಿಸಿರಿ, ಆತನ ನಾಮವೇ ಬರುತ್ತೆ, ಬೇರೆ ಯಾವ ನಾಮವೂ ಕೂಡ ನಿಮಗೆ ರಕ್ಷಣೆಯನ್ನ ಕೊಡುವುದೇ ಇಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಆ ಕುಷ್ಠರೋಗಿಗಳು ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ. ಬಂದ ಮೇಲೆ ಯೇಸು ಒಂದು ಮಾತು ಹೇಳಿದ. ಆ ಮಾತನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೈಕೊಂಡು ನಡೀತಾ ಇದ್ದಾರೆ. ಏನಂತ ಕೈಕೊಂಡು ನಡೀತಾ ಇದ್ದಾರೆ, ದೂರದಲ್ಲೇ ಇದ್ದಾರೆ. ಏನಂತ ಹೇಳಿದ ಯೇಸು ಸ್ವಾಮಿ, ನೀವು ಹೋಗ್ರಿ, ಏನ್ ಮಾಡ್ರಿ, ನೀವು ಹೋಗ್ರಿ, ಯಾಜಕರಿಗೆ ನಿಮ್ಮ ಮೈಯನ್ನ ತೋರಿಸ್ರಿ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರೆಸಿರುವಂತದ್ದು ಯಾರು, ಹಳೆ ಒಡಂಬಡಿಕೆಯನ್ನು ಬರೆಸಿರುವಂತದ್ದು ಯಾರ್ರೀ, ದೇವರು ಬರೆಸಿದ್ದಾನೆ. ಅದೇ ದೇವ್ರು ನರಾವತಾರಿಯಾಗಿ ಭೂಲೋಕಕ್ಕೆ ಬಂದಿದ್ದಾನೆ. ಅದೇ ದೇವರು ಯಾಜಕ ಕಾಂಡದ ಅಧ್ಯಾಯ 13, 14 ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅದೇ ದೇವ್ರು ಹೇಳಿದ್ದಾನೆ, ಒಂದು ವೇಳೆ ಕುಷ್ಠರೋಗ ಬಂದ್ರೆ ನೀವೇನ್ ಮಾಡ್ಬೇಕು, ಯಾಜಕರ ಬಳಿಗೆ ನೀವು ಹೋಗಬೇಕು. ಅದೇ ದೇವ್ರು ಹೇಳ್ತಾ ಇದ್ದಾನೆ, ಹೋಗಿ ಮೊದಲು ನೀವು ಯಾಜಕರಿಗೆ ನಿಮ್ಮ ಮೈಯನ್ನ ಹೇಳಿದ ತಕ್ಷಣ ಆ 10 ಜನ ಕುಷ್ಠರೋಗಿಗಳು ಅಂದುಕೊಳ್ಬಹುದಾಗಿತ್ತು, ಏನಂತೇಳಿ, ನಾವು ಎಲ್ಲ ಮಾಡೋದೆಲ್ಲ ಮಾಡಿ ಮುಗಿಸಿಬಿಟ್ಟಿದ್ವಿ, ಏನೆಲ್ಲ ಕಾರ್ಯಗಳನ್ನ ನಾವು ಮಾಡಿದ್ದೀವಿ, ನಮ್ಮನ್ನ ಮುಟ್ತಾನೇನೋ ಅನ್ಕೊಂಡ್ವಿ ಯೇಸು ಸ್ವಾಮಿ, ನಮ್ಮನ್ನ ಸ್ವಸ್ಥ ಮಾಡ್ತಾನೇನೋ ಅನ್ಕೊಂಡ್ವಿ ಯೇಸು ಸ್ವಾಮಿ. ಆದ್ರೆ ಏಸಪ್ಪ ಹೇಳ್ತಾ ಇದ್ದಾನೆ, ಏನಂತ ಹೇಳಿ, ನೀವು ಹೋಗ್ರಿ, ಯಾಜಕರಿಗೆ ನಿಮ್ಮ ಮೈಯನ್ನ ತೋರಿಸಿ, ಮೋಶೆ ನೇಮಿಸಿದ ಕಾಣಿಕೆಯನ್ನ ಕೊಡಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಆ ಮಾತನ್ನ ಅವರು ನಂಬಿ ಆ ಮಾತಿನಂತೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾಜಕರು ಇರುವಂತ ಒಂದು ಸ್ಥಳಕ್ಕೆ, ದೇವಾಲಯದ ಕಡೆಗೆ ಹೋಗ್ತಾ ಇದ್ದಾರೆ. ಅವರು ಹೋಗ್ತಾ ಇರಬೇಕಾದ್ರೆ ಅವರು ಏನನ್ನ ಕಂಡುಕೊಂಡ್ರು, ಸ್ವಸ್ಥತೆಯನ್ನ ಕಂಡುಕೊಂಡ್ರು. ಅವರೆಲ್ಲ ನೋಡ್ಕೊಳ್ತಾ ಇದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ, ನೋಡ್ಕೊಳ್ತಾ ಇದ್ದಾರೆ. ಮೈಯೆಲ್ಲ ಏನಾಗಿದೆ, ಈಗ ಸ್ವಸ್ಥತೆಯಾಗಿದೆ. ಮೂಗು ಮೊಂಡಿರುವಂತದೆಲ್ಲ ಚೆನ್ನಾಗಾಗಿದೆ, ಕೈ ಕಾಲು ಬೆರಳುಗಳೆಲ್ಲ ಚೆನ್ನಾಗಿದ್ದಾವೆ. ಅಯ್ಯೋ, ಇಂಥ ಸ್ವಸ್ಥತೆಯನ್ನು ನಾನು ಅನುಭವಿಸಿದ್ದೇನಲ್ಲ ಅಂತೇಳಿ 9 ಜನರು ಏನ್ ಮಾಡಿದ್ರಿ, ಯೇಸುವಿನ ಬಳಿಗೆ ಮತ್ತೆ ಬರಲಿ. ಒಬ್ಬ ವ್ಯಕ್ತಿ ಬಂದ, ಅವನು ಸಮಾರ್ಯದವನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, 10 ಜನರು ಬಂದ್ರು. 10 ಜನರಲ್ಲಿ ಸ್ಥಿರವಾಗಿ ನಿಂತುಕೊಂಡವನು ಎಷ್ಟು ಜನ ರೀ, ಒಬ್ಬನೇ ಒಬ್ಬ. ಅನೇಕರು ಬರ್ತಾರೆ ಇವತ್ತು, ಯೇಸು ಹೇಳಿದ ಮಾತುಗಳನ್ನ ಕೇಳ್ತಾರೆ, ಕೆಲವು ದಿನಗಳ ಕಾಲ ಚೆನ್ನಾಗಿ ನಡ್ಕೊಂತಾರೆ.
ಆಮೇಲೆ ಯಾ ಆಟ ಮದ್ದು ಮಾಡ್ಕೊಂಬಂದಿ ನಾವು ನೋಡೋಕೆ ಹೆಂಗ ಹುಟ್ಟಿದಾಗ ಮಾಡ್ಕೊಂಬಂದೀಯ, ಗರ್ಭದಲ್ಲಿದ್ದಾಗ ಮಾಡಿದೀಯಾ, ಇಲ್ಲಿ ಬಂದ ಮೇಲೆ ನೀನು ಕಲ್ತಿರ. ಯಾಕೆ ಕಲ್ತಿದೀಯಾ? ಅವ್ರನ್ನ ಇವ್ರನ್ನ ನೋಡಿ ಕಲ್ತಿದೀಯ. ದೇವ್ರ ವಾಕ್ಯ ಹೇಳುತ್ತೆ, ಏಸು ಹೇಳುವಂಥದನ್ನ ನೀನು ಮಾಡಲೇಬೇಕು. ಏಸು ಹೇಳುವಂಥದನ್ನ ನೀನು ಮಾಡ್ಲಾರ್ದೆ ಇದ್ರೆ ನಿನಗೆ ಮುಕ್ತಿ ಇಲ್ಲವೇ ಇಲ್ಲ. ಪ್ರೇರ ಒಂದ್ಸಾರಿ ಏನಾಗುತ್ತೆ ಅಂದ್ರೆ, ಏಸಪ್ಪ ಒಂದು ಮದುವೆಗೆ ಆಹ್ವಾನ ಮಾಡಿಸಲ್ಪಟ್ಟಿರ್ತಾರೆ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಇರುತ್ತೆ. ಅವಾಗ ಸಡನ್ ಆಗಿ ಅಲ್ಲಿ ಒಂದು ಕೊರತೆ ಉಂಟಾಗುತ್ತೆ. ಏನಾಗುತ್ತೆ? ಕೊರತೆ. ಆ ಕೊರತೆ ಏನಂದ್ರೆ, ಮಧುವರ್ಣ ಗಿತ್ತಿ ಮಧುಮಗ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ, ಎಲ್ಲರೂ ಚೆನ್ನಾಗಿ ಖುಷಿಯಿಂದ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮದುವೆ ಐತಂದ್ರೆ ಆ ಒಂದು ಸಂಸ್ಕೃತಿ, ಅಲ್ಲಿರ್ತಕ್ಕಂಥ ಜನರ ಸಂಸ್ಕೃತಿ ಅಂದ್ರೆ ದ್ರಾಕ್ಷಾರಸ ಖಂಡಿತವಾಗಿ ಇರಬೇಕು. ಏನಿರ್ಬೇಕು? ದ್ರಾಕ್ಷಾರಸ ಇರಬೇಕು. ದ್ರಾಕ್ಷಾರಸ ಬೇರೆ, ಮದ್ಯ ಬೇರೆ. ಮದ್ಯಪಾನ, ದ್ರಾಕ್ಷಾರಸ ಇರ್ಬೇಕಂತ ಮದ್ಯಪಾನ ಕುಡಿಯೋದು ಕೆಲಸ. ಅಲ್ಲೆಲ್ಲೂಯ್ಯ. ದ್ರಾಕ್ಷಾರಸನೇ ಬೇರೆ, ಮದ್ಯಪಾನನೇ ಬೇರೆ. ಅಲ್ಲೆಲ್ಲೂಯ್ಯ. ಈ ದ್ರಾಕ್ಷಾರಸ ಇರ್ತಾ ಇತ್ತು ಬೇರೆ. ಆ ದ್ರಾಕ್ಷಾರಸ ಆ ಸಮಯದಲ್ಲಿ ಏನಾಗ್ಬಿಟ್ಟಿದೆ, ಜನ ಅವ್ರು ಬಹಳ ಜನ ಕೇಳಿದ್ರು, ಬಹಳ ಜನ ಬಂದ್ಬಿಟ್ಟಾರ, ಎಲ್ಲ ಖಾಲಿ ಆಗ್ಬಿಟ್ಟಾರ. ಸ್ವಲ್ಪ ಕೂಡ ಉಳಿಲಾರ್ದು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಆ ಸಮಯದಲ್ಲಿ ಯೇಸು ಸ್ವಾಮಿಯನ್ನ ಆ ಮದುವೆಗೆ ಆಹ್ವಾನ ಮಾಡಿದ್ರು. ಯೇಸು ಸ್ವಾಮಿಯ ಸಂಗಡ 12 ಜನ ಶಿಷ್ಯರು, ಅವರೆಲ್ಲರೂ ಕೂಡ ಆ ಮದುವೆಗೆ ಹೋದ್ರು. ಹೋದ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆ ದ್ರಾಕ್ಷಾರಸ ಖಾಲಿ ಆಗಿರುವಂತ ಸಂಗತಿ ಅವರಿಗೆ ಅಲ್ಲಿ ಏನ್ ಕಳವಳವನ್ನ ತರ್ತಾ ಇದೆ. ಯಾಕಂದ್ರೆ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಆದ್ರೆ ಮದುವೆ ಸಂಬಂಧಗಳು ಇವಾಗ ಹೆಂಗ್ ಮುರಿದು ಬಿಡ್ತಾವ. 10,000 ಕೊಟ್ಟಿಲ್ಲ, 20,000 ಕೊಟ್ಟಿಲ್ಲ, ಇನ್ನ ತಾಳಿ ಕಟ್ಟೋದು ಬಿಟ್ಟು ಹೋದಾರ. ತಾಳಿ ಕಟ್ಟೋ ಸ್ಟೇಜಿಗೆ ಬಂದು ಬಿಟ್ಟು ಹೋದಾರ ಇದಾರ. ಏನಂತ ವರದಕ್ಷಿಣೆ ಅಲ್ರಿ, ಆ ವರದಕ್ಷಿಣೆ ಇಸ್ಕೊಳ್ಳಾರ ತಾಳಿ ಕಟ್ಟೋ ಒಂದು ಸಮಯ ಬಂದು ಅಲ್ಲಿ ಬಿಟ್ಟು ಹೋದಂತಾರ ಇದಾರ. ಅಲ್ಲಿ ಕೂಡ ಸೇಮ್ ಆಸ್ ಇಟ್ ಈಸ್ ಏನಾಗ್ತಾ ಇದೆ ಅಂತದೇ ಸಂದರ್ಭ. ಆ ಮದುವೆ ಮುರಿದು ಹೋಗುವಂತ ಮದುವೆ, ಅಂತಹ ಮದುವೆಗೆ ಯೇಸು ಸ್ವಾಮಿಯು ಆಹ್ವಾನ ಮಾಡಲ್ಪಟ್ಟಿದ್ದಾನೆ. ಅವಾಗ ಒಂದು ಸಂದರ್ಭ ಬರುತ್ತೆ, ಆ ವಿಷಯವನ್ನ ಅಲ್ಲಿರುವಂತವ್ರು ಯಾರಿಗೆ ಹೇಳ್ತಾರೆ? ಯೇಸುವಿನ ತಾಯಿಯಾಗಿರುವಂತ ಮರಿಯಳು ದೇವರಲ್ಲ, ಮತ್ತೆ ದೇವತಲ್ಲ, ಮತ್ತೆ ಯಾಕೆ ನಮ್ಮಂಗ ಹೆಣ್ಮಗ ಅವ್ರು ಸ್ತ್ರೀಯರಂಗ ಸ್ತ್ರೀಯಾಗಿ, ಆದ್ರೆ ಏನು ದೇವರಿಗೆ ಭಯಪಟ್ಟು ವಿಧೇಯತೆ ಉಳ್ಳಂತ ಸತ್ಯವೇದ ಹೇಳ್ತಾ ಇದೆ. ಅವಾಗ ಆ ಸಂಗತಿ ಮರಿಯಳಿಗೆ ಗೊತ್ತಾಗಲಾಗಿ ಮರಿಯಳು ಹೋಗಿ ಯಾರಿಗೆ ಹೇಳ್ತಾ ಇದ್ದಾಳೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾಳೆ. ಏನಂತ ಹೇಳ್ತಾ ಇದ್ದಾಳ್ರಿ? ಹೋದ್ರು ಒಂದ್ಸರಿ ಅದು 2ನೇ ದಿನದಲ್ಲಿ ಗಾಲಿಲಯದ ಕಾನಾದ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು. ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ. ಅವಾಗ ಯೇಸಪ್ಪ ಏನ್ ಹೇಳ್ತಾ ಇದ್ದಾರೆ ನೋಡ್ರಿ? ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವೆನೋ ಅಂದನು. ಮಾಡಿರಿ ಅಂದನು. ಏನು ಹೇಳುವನು ಅದನ್ನು ಮಾಡಿರಿ. ಯೇಸು ಸ್ವಾಮಿ ಏನು ಹೇಳ್ತಾನ ಅದನ್ನ ನೀವು ಮಾಡಿ. ಆಕಿ ಬಂದು ಹೇಳಕತ್ತ, ರೆಕಮೆಂಡ್ ಮಾಡಕತ್ತ ತಾಯಲ್ಲ. ರೆಕಮೆಂಡೇಶನ್ ಮಾಡ್ತಾ ಇದ್ದಾಳೆ. ಮಾಡಿದಾಗ ಅವಾಗ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನನ್ನ ಸಮಯವು ಇನ್ನು ಮನುಷ್ಯರು ಹೇಳಿದ್ರೆ ಮಾಡದೇವ್ರಲ್ಲ, ಆತನಿಗೆ ಇಷ್ಟ ಆದ್ರೆ ಆತನು ಮಾಡುವ ಇಲ್ಲ. ಆತನು ಸಾರಿ ಅವನ ಹೆಸರೇನು? ಹೆರೋದ್ಯನ ಮುಂದೆ ಹೆರೋದ್ಯ ಹೇಳ್ತಾನೆ ಏನಂತ ಹೇಳಿ, ಅದ್ಭುತವನ್ನ ಮಾಡು ಅಂದಾಗ ಯೇಸು ಸ್ವಾಮಿ ಮಾಡಿದ್ರು ಅದ್ಭುತ. ಯಾಕೆ ಮಾಡಿಲ್ಲ ನೋಡ್ರಿ? ಯಾಕೆ ಬಂದಿಲ್ಲ? ಯಾಕೆ ಮಾಡ್ಲಿಲ್ಲ? ಆ ಒಂದು ಅದ್ಭುತ ಎದುರು ಸಲುವಾಗಿತ್ತು, ನಗೆ ಪಾರ್ಟಿಗೆ ಏನೋ ಉಲ್ಲಾಸ ತಗೊಂಬೇಕು, ಏನೋ ಮಜಾ ತಗೊಬೇಕಂತೇಳಿ ಅದ್ಭುತ ಮಾಡು ಅಂತೇಳಿ ಹೇಳಿದ. ಯಾರು? ಹೆರೋದನು. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರ ಸಮಯ ಬರೋವರೆಗೂ ಕೂಡ ಆತ ನಿನ್ನ ಜೀವಿತದಲ್ಲಿ ಜೋಕ್ಯ ಮಾಡಿಕೊಳ್ಳೋದು. 13 ವರ್ಷಗಳು ಕಾದ ದೇವರ ಸಮಯ ಬರುವುದಕ್ಕಾಗಿ. ಯಾರು? ಯೋಸೇಫ. ದಾವೀದನ 16 ವರ್ಷಗಳು ಕಾದ ದೇವರ ಸಮಯ ಬರುವುದಕ್ಕಾಗಿ.
ದೇವರ ಸಮಯ ಬರುವುದಕ್ಕಾಗಿ 25 ವರ್ಷಗಳ ಕಾಲ ಅಬ್ರಹಾಮ, ಹಲ್ಲೆಲೂಯಾ, ದೇವರ ವಾಕ್ಯ ಹೇಳ್ತಾ ಇದೆ, ಅಮ್ಮ ನನ್ನ ಗುಡುವೆ ನನಗೇಕೆ, ಇನ್ನೂ ನನ್ನ ಸಮಯ ಬಂದಿಲ್ಲ. ಒಂದ್ಸಾರಿ ಏನಾಯ್ತಂತೆ, ಒಂದು ಕುಟುಂಬದಾಗ ಅವತ್ತು ಅವ್ರು ಬಹಳ ಭಕ್ತಿವಂತರು, ತಾಯಿ ಎಲ್ಲ, ತಂದೆ ತಾಯಿ ಎಲ್ಲ, ಕುಟುಂಬದವರೆಲ್ಲ. ಒಂದ್ಸಾರಿ ಸಡನ್ ಆಗಿ ಭಾನುವಾರ ಚರ್ಚಿಗೆ ಹೋಗುವಂಥದ್ದು ಅಭ್ಯಾಸ. ಮುಂಜಾನೆ ಎದ್ದ ತಕ್ಷಣ ಹುಡುಗನ ಎಬ್ಸ್ತಾ ಇದ್ದಾಳೆ ತಾಯಿ. ಏನಂತ ಎಬ್ಸ್ತಾ ಇದ್ದಾಳೆ? ಚರ್ಚಿಗೆ ಹೋಗೋಣ ಇದ್ದೇವೆ. ಅವಾಗ ಹುಡುಗ, ಅಮ್ಮ ನನ್ನ ಸಮಯ ಇನ್ನ ಬಂದಿಲ್ಲ, ಇಲ್ಲ, ಟೈಮ್ ಆಗ್ಲಿ, ಇನ್ನು ನನ್ನ ಸಮಯ ಬಂದಿಲ್ಲ. ಯಾಕಮ್ಮ ನೀನು ಇಷ್ಟು ಇದು ಮಾಡ್ತೀಯ, ಬೆರೆಟ್ ಇಡ್ತೀಯಾ ಅಂತ. ಅಲ್ಲಪ್ಪ, ಟೈಮ್ ಆಲ್ರೆಡಿ ಎಷ್ಟಾಗ್ಯದ? ನೀನು ಎದ್ದು ಏನ್ ಮಾಡ್ಬೇಕು? ಸಭೆಗೆ ಬರ್ಬೇಕು, ಸ್ನಾನ ಎಲ್ಲ ರೆಡಿ ಆಗಿ ಏನಾಗ್ಬೇಕು? ಸಭೆ. ಆ ಹುಡುಗ ಹೇಳ್ತಾರೆ, ಅಮ್ಮ ನನ್ನ ಸಮಯ ಇನ್ನು ಬಂದಿಲ್ಲ. ಆ ಸಮಯ ಅಲ್ಲ ಇದು. ಯಾವ ಸಮಯ? ಅದ್ಭುತ ಮಾಡುವಂತ ಸಮಯ. ಪ್ರತಿಯೊಬ್ಬರ ಜೀವಿತದಲ್ಲಿ ಯೇಸು ಅದ್ಭುತವನ್ನ ಮಾಡ್ತಾನೆ. ಆತನು ಅದ್ಭುತ ಮಾಡಲು ಶಕ್ತನಾಗಿರುವಂತ ದೇವರಾಗಿದ್ದಾನೆ. ವಾಕ್ಯ ಹೇಳ್ತಾ ಇದೆ, ಆ ಮರಿಯಳು ಹೇಳ್ತಾ ಇದ್ದಾಳೆ, ಆತನು ನಿಮಗೆ ಏನು ಹೇಳುವನು ಅದನ್ನ ನೀವು ಮಾಡಿರಿ. ಆತನು ಏನ್ ಹೇಳ್ತಾನೆ ಆ ಮಾತನ್ನ ನೀವೇನ್ ಮಾಡ್ರಿ? ಕೈಕೊಳ್ಳುವವರಾಗಿರಿ ಎಂಬುದಾಗಿ. ದೇವರ ವಾಕ್ಯ ಹೇಳ್ತಾ ಇದೆ. ಅವಾಗ ಯೇಸು ಸ್ವಾಮಿ ಅವ್ರ ವಿಚಾರಣೆ ಮಾಡಲಾಗಿ ಅವರು ಯೇಸುವಿನ ಬಳಿಗೆ ಬರಲಾಗಿ ಯೇಸಪ್ಪ ಹೇಳ್ತಾ ಇದ್ದಾನೆ, ಅಲ್ಲಿ ಎಷ್ಟಿರುವಂತ ಕಲ್ಲಿನ ಬಾನೆಗಳು? 6 ಕಲ್ಲಿನ ಬಾನೆ. ಎಷ್ಟ್ರಿ? 6 ಬ್ಯಾರಲ್ಗಳು ಅಂತೀವಲ್ಲ. ಅವಾಗೇನು ಕಲ್ಲು, ಅವಾಗ ಪ್ಲಾಸ್ಟಿಕ್, ಕಲ್ಲಿನ ಬಾನೆಗಳಿದ್ದು. ಆ ಕಲ್ಲಿನ ಬಾನೆಗಳಲ್ಲಿ ಏನ್ ಮಾಡಿದ್ರು? ಯೇಸಪ್ಪ ಹೇಳಿದ, ಕಂಠ ಪೂರ್ತಿ ನೀವೇನ್ ಮಾಡ್ರಿ? ನೀರನ್ನ. ಅವರೆಲ್ಲ ನೀರ್ ಹಾಕಿದ್ರು. ನೀರ್ ಹಾಕಿದ ತಕ್ಷಣ ಆತನು ಹೇಳುವಂತದ್ದನ್ನ ಅವ್ರು ಏನ್ ಮಾಡ್ತಾ ಇದಾರೆ? ಮಾಡ್ತಾ ಇದಾರೆ. ಅದನ್ನ ಕ್ಯಾಚ್ ಮಾಡಿದ್ರು. ಯೇಸು ಹೇಳುವುದನ್ನ ಮಾಡಿರಿ. ಯೇಸು ಹೇಳುವಂತದ್ದನ್ನ ಬಿಟ್ಟು ಯೇಸು ಹೇಳಲಾರದಂತದ್ದನ್ನೇ ಮಾಡ್ತಾ ಇರ್ತಾರೆ ಜನರು. ಯೇಸಪ್ಪ ವಿಗ್ರಹಾರಾಧನೆ ಹೋಗಂತೇಳಿ ಹೇಳಿಲ್ಲ. ಯೇಸು ಸ್ವಾಮಿ ಅಮಾವಾಸ್ಯೆ ಹುಣ್ಣಿಮೆ ಮಾಡಂತೇಳಿ ಹೇಳಿಲ್ಲ. ಏಸಪ್ಪ ಆತನ ಕಾಲುಗಳು ಇತನ ಕಾಲುಗಳು, ಅತನ ಕಾಲಕ್ಕೆ ಶಕ್ತಿ ಐತಿ ಇತನ ಕಾಲಕ್ಕೆ ಶಕ್ತಿ ಐತಿ ಅಂತೇಳಿ ಹೇಳಿಲ್ಲ. ಏಸಪ್ಪ ಮಾಟ ಮಂತ್ರದ ಕಡೆಗೆ ಹೋಗಂತೇಳಿ ಹೇಳಿಲ್ಲ. ಹಿಂದೆ ಹೋಗಿ ರಾಜ್ಯ ಎಲ್ಲ ನಾವು ಕೂಡ ಹೋಗಿ ಎಲ್ಲರೂ ಹೋದವ್ರೆ. ಯಾಕೆ ಹೇಳ್ರಿ? ನಮ್ಮ ಪೂರ್ವಿಕರು ಹಂಗಿದ್ರು, ನಮ್ಮನ್ನ ನಡೆಸಿದ. ಆದ್ರೆ ಬೆಳಕು ಬಂದ ಮೇಲೆ ಮತ್ತೆ ಪುನಃ ಕತ್ತಲೆಯನ್ನು ನಾವು ಎಷ್ಟು ಮಾತ್ರಕ್ಕೂ ಸೇರಿಸಿಕೊಳ್ಬಾರ್ದು. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯೇಸು ಸ್ವಾಮಿ ಹೇಳಿದ, ಆ 6 ಕಲ್ಲಿನ ಬಾನೆಗಳಲ್ಲಿ ನೀರನ್ನ ತುಂಬಿದ್ರು. ಅವರು ವಿಶ್ವಾಸ ಮಾಡಿ ನೀರನ್ನ ತುಂಬಂತೇಳಿ ನೀರನ್ನ ತುಂಬಿದ ತಕ್ಷಣ ಅಲ್ಲಿ ಏನಾಗ್ತಾ ಇದೆ? ಇವಾಗ ಹೋಗಿ ನೀರನ್ನ ಕೊಡ್ರಿ. ಏನ್ ಕೊಡಂತ ಹೇಳ್ತಾ ಇದಾರೆ? ನೀರನ್ನ ಯಾರಿಗೆ ಕೊಡಂತ ಹೇಳ್ತಾ ಇದ್ದಾನೆ? ಅಲ್ಲಿ ಮದುವೆ ಅದಕ್ಕೆ ಹೆಡ್ ಇರ್ತಾರ. ನೀವು ಮದುವೆ ಟೈಮ್ನಾಗ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟಿರ್ತೀರ. ಯಾಕೊಬ್ಬರು ಮಾಡಿದ್ರೆ ಏನ ಡಿವೈಡ್ ಮಾಡಿದ್ರೆ ಅಡಿಗೆ ವ್ಯವಸ್ಥೆ ಒಬ್ರಿಗೆ, ಅಲ್ಲ ಕೂಲ್ ಡ್ರಿಂಕ್ಸ್ ಅದು ಒಬ್ರಿಗೆ, ಐಸ್ ಕ್ರೀಮ್ ಒಬ್ರಿಗೆ, ಇನ್ನೊಂದು ಒಂದೊಂದೊಂದೊಂದೊಂದು ಡಿವೈಡ್ ಮಾಡಿರ್ತಾರೆ. ಇದೆಲ್ಲ ದ್ರಾಕ್ಷಾರಸದ ಡಿಪಾರ್ಟ್ಮೆಂಟ್ ಇಂದ ಅಧಿಕಾರಿನೇ ಆ ಪಾನದಾಯಕ, ಮುಖ್ಯ ಪಾನದಾಯಕ ಆ ವ್ಯಕ್ತಿಗೆ ಏನ್ ಮಾಡ್ತಾ ಇದಾರೆ? ತಗೊಂಡು ಹೋಗಿ ಕೊಡ್ರಿ ಹೆಂಗಿದೆ ಅಂತೇಳಿ. ಅವ್ರು ಏನ್ ತಗೊಂಡು ಹೋಗ್ತಾ ಇದಾರೆ ಹೇಳ್ರಿ? ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿರುವಂತದ್ದೇನು? ಅವ್ರು ನೀರನ್ನ ತುಂಬಿದ್ದಾರೆ, ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ 6ನೇ ವಾಕ್ಯ ನೋಡ್ರಿ. ಕಲ್ಲಿನಿಂದ ಮಾಡಿದ 6 ದೊಡ್ಡ ಬಾನಿಗಳು ಅಲ್ಲಿದ್ದವು. ಯೋಧರು ಶುದ್ಧಾಚಾರಗಳಿಗಾಗಿ ಈ ಕಲ್ಲಿನ ಬಾನೆಗಳನ್ನು ಉಪಯೋಗಿಸುತ್ತಿದ್ದರು. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಸುಮಾರು 110 ಲೀಟರ್ ಇಳಿಸುವಂತ ಒಂದು ಕಲ್ಲಿನ ಬಾನೆಗಳು. ಹಲ್ಲೆಲೂಯಾ. ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರನ್ನ ತುಂಬಿರಿ ಅನ್ನಲು ಅವುಗಳನ್ನ ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ, ಈಗ ಅದನ್ನ ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅವ್ರೇನ್ ತಕ್ಕೊಂಡು ಹೋಗಿ ಕೊಟ್ರೆ? ನೀರು. ಅವನು ಕುಡಿದು ಹೇಳ್ತಾ ಇದ್ದಾನೆ ಪಾರುಪತ್ಯಗಾರ, ಹಬ್ಬ ಇಂಥ ದ್ರಾಕ್ಷಾರಸ ಮೊನ್ನೆ ಮದುವೆ ಆಗ್ಯದಲ್ಲ, ವಾಕ್ಯ ಹೇಳಿದಾರ ಮದುವೆಯಾಗ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರ್ ಏನಂತೇಳಿ?
ಯಾವಾಗ ಅವರು ಯೇಸು ಹೇಳುವಂತದನ್ನ ಮಾಡುವವರಾದ್ರು ಅಲ್ಲಿ ಒಂದು ಅದ್ಭುತ ನಡೆಯಿತು. ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ, ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ, ತನ್ನ ಶಕ್ತಿ ತೋರಿಸಿದ ಸತ್ತವರನ್ನ ಎಬ್ಬಿಸಿದ, ತನ್ನ ಶಕ್ತಿ ತೋರಿಸಿದ ಸತ್ತವರನ್ನ ಎಬ್ಬಿಸಿದ, ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ, ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ. ನೀರು ದ್ರಾಕ್ಷ ರಸವ ಮಾಡಿ ಮದುವೆ ಜನಕ್ಕೆ ಕುಡಿಸಿದ ಸ್ವಾಮಿ, ನೀರು ದ್ರಾಕ್ಷ ರಸವ ಮಾಡಿ ಮದುವೆ ಜನಕ್ಕೆ ಕುಡಿಸಿದ ಸ್ವಾಮಿ, ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ, ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ, ಸತ್ತವರನ್ನು ಎಬ್ಬಿಸಿದ ತನ್ನ ಶಕ್ತಿ ತೋರಿಸಿದ, ಸತ್ತವರನ್ನು ಎಬ್ಬಿಸಿದ ತನ್ನ ಶಕ್ತಿ ತೋರಿಸಿದ, ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ, ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ. ಕುಷ್ಠರೋಗ ಶಾಸ್ತ್ರ ಮಾಡಿ ಶ್ರೇಷ್ಠನಾದ ಯೇಸು ಸ್ವಾಮಿ, ಕುಷ್ಠರೋಗ ಶಾಸ್ತ್ರ ಮಾಡಿ ಶ್ರೇಷ್ಠನಾದ ಯೇಸು ಸ್ವಾಮಿ, ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ, ಅದ್ಭುತ ಮಾಡಿದ ಕ್ರಿಸ್ತ ಬೋಧ ಸಾರಿದ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳುವಂತದನ್ನ ನಾವು ಮಾಡುವವರಾಗಬೇಕು. ಯಾರು ಯೇಸು ಹೇಳುವಂತದನ್ನ ಮಾಡ್ತಾರೋ ಅವರಿಗೆ ಸ್ವಸ್ಥತೆ ಇದೆ, ಬಿಡುಗಡೆ ಇದೆ, ಕ್ಷೇಮ ಇದೆ. ಅವರ ಜೀವಿತ, ಆತ್ಮಿಕ ಜೀವಿತ, ಅವರ ಅಂದುಕೊಂಡ ಕಾರ್ಯಗಳನ್ನ ದೇವರವರ ಸಂಗಡ ಇದ್ದು ಏನ್ ಮಾಡ್ತಾನೆ, ಬಲಪಡಿಸ್ತಾನೆ. ಹಲ್ಲೆಲೂಯಾ. ಯೇಸು ಹೇಳಿದ ನೀರನ್ನ ತುಂಬಿರಿ ಅಂತೇಳಿ, ನೀರನ್ನ ತುಂಬಿದ್ರು ಹೋಗಿ ಕೊಡ್ತಾ ಇದ್ದಾರೆ, ಅದು ದ್ರಾಕ್ಷಾರಸವಾಗಿ ಬದಲಾಯಿತು. ಹಲ್ಲೆಲೂಯಾ. ಅವ್ರು ಹೇಳ್ತಾ ಇದ್ರು, ಅಯ್ಯೋ ಮೊದಲನೇದಾಗಿರುವಂತ ದ್ರಾಕ್ಷರಸ ಎಲ್ಲ ಓಲ್ಡ್ ಸ್ಟಾಕ್ ಕೊಟ್ಟಿರಿ, ಇದು ಎಷ್ಟು ಫ್ರೆಶ್ ದ್ರಾಕ್ಷರಸ ಹೆಂಗ್ ಬಂತು, ಇಷ್ಟು ರುಚಿಯಾಗಿರ್ತಕ್ಕಂಥ ದ್ರಾಕ್ಷರಸ ಹೆಂಗ್ ಬಂತು ಅಂತೇಳಿ ಅವ್ರು ಏನ್ ಮಾಡ್ತಾ ಇದಾರೆ, ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಹೇಳುವಂತದನ್ನ ನೀವು ಮಾಡಿರಿ. ಕುಷ್ಠ ರೋಗಿಗಳು ಯೇಸು ಹೇಳುವಂತದನ್ನ ಮಾಡಿದ್ರು, ಹೋಗಿರಿ ಅಂತ ಹೇಳಿದ, ಹೋದ್ರು. ಹೋಗುವಾಗಲೇ ಅವರು ಸ್ವಸ್ಥತೆಯನ್ನ ಕಂಡುಕೊಂಡ್ರು. ಕೊರತೆ ಇತ್ತು, ಮದುವೆ ಸಂಬಂಧ ಮುರಿದು ಬೀಳುವಂತ ಪರಿಸ್ಥಿತಿ ಇತ್ತು, ಯೇಸು ಹೇಳಿದ, ಅವರು ಮಾಡಿದ್ರು, ಆ ಕಾರ್ಯವನ್ನ ದೇವರು ಜರುಗಿಸಿದ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ, ರಾತ್ರಿ ಎಲ್ಲ ಪ್ರಯಾಸ ಪಡ್ತಾ ಇದ್ದಾನೆ ತನ್ನ ಸ್ನೇಹಿತರೊಟ್ಟಿಗೆ, ಎಷ್ಟು ಪ್ರಯಾಸ ಪಟ್ಟರೂ ಕೂಡ ಆತನು ಲಾಭವನ್ನು ಹೊಂದಿಕೊಳ್ಳಲಾರದ ಸ್ಥಿತಿಯಲ್ಲಿದ್ದಾನೆ. ಬಹಳ ಬಹಳ ಒಳ್ಳೆಯ ಕಾರ್ಯಗಳನ್ನ ಮಾಡುವಂತ ವ್ಯಕ್ತಿಗಳೇ, ಕೆಲಸ ಕಾರ್ಯ ಮಾಡುವಂತ ವ್ಯಕ್ತಿಗಳೇ, ಕೂಲಿ ದುಡಿದು ತಮ್ಮ ಜೀವನವನ್ನು ಸಾಗಿಸುವಂತ ವ್ಯಕ್ತಿಗಳೇ, ಅದೇ ಅವರ ಜೀವನಕ್ಕೆ ಆಹಾರವಾಗಿತ್ತು. ಅದು ಮಾಡಿದ್ರೆ ಮಾತ್ರ ಅವರಿಗೆ ಕಸಬು ಅಂತೀವಲ್ಲ, ಏನಂದ್ರೆ ವೃತ್ತಿ, ಕೈ ಕೆಲಸ, ಅದೇ ಕೆಲಸ ಅವರು. ಅದು ಇದ್ರೆ ಅವರು ಮನೆಗೆ ಊಟ ಇರುತ್ತೆ, ಅವ್ರ ಜೀವನಕ್ಕೆ ಅದು ಎಲ್ಲವೂ ಕೂಡ ಒಳ್ಳೇದಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಏಸಪ್ಪ ವಾಕ್ಯ ಹೇಳ್ತಾ 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 ಆ ದೋಣಿ ಒಳಗಡೆ ಏಸಪ್ಪ ಏನ್ ಮಾಡ್ತಾನೆ, ಆ ದೋಣಿಯ ಮಾಲೀಕ ಯೇಸುವನ್ನ ಗದರಿಸದೆ ಯೇಸುವನ್ನ ಒಳಗಡೆ ಏನ್ ಮಾಡಿದ, ಆಹ್ವಾನ ಮಾಡಿದ. ಏಸಪ್ಪ ದೋಣಿಯಿಂದ ಏನ್ ಮಾಡ್ತಾ ಇದ್ದಾನೆ, ವಾಕ್ಯವನ್ನ ಹೇಳಿದ್ಮೇಲೆ ಜನರೆಲ್ಲರೂ ಹೊರಟೋದಾಗ ಏಸಪ್ಪ ಹೇಳ್ತಾ ಇದ್ದಾನೆ, ಪೇತ್ರನೇ ಏನ್ ಮಾಡು, ದೋಣಿಯನ್ನ ನದಿ ಒಳಗಡೆ ಏನ್ ಮಾಡು, ತೆಗೆದುಕೊಂಡು ಈಗ ಮೀನುಗಳು ಸಿಗ್ತಾವೆ. ಪೇತ್ರ ಹೇಳ್ತಾ ಇದ್ದಾನೆ, ಅಪ್ಪ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ವಿ, ಒಂದು ಮೀನು ಅವ್ರಿಗೆ ಎಷ್ಟು ಸಿಕ್ಕಿಲ್ಲ ಅಂದ್ರೆ ಒಂದು ಮೀನು ಸಮೇತ ಸಿಕ್ಕಿಲ್ಲ. ಅವರು ನಿಪುಣರಾಗಿರ್ತಕ್ಕಂಥ ಬೆಸ್ತರ್, ಮೀನು ಹಿಡಿಯುವಂತ ಕೆಲಸ ಮಾಡುವಂತ ಬೆಸ್ತರ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಆಗ ಸ್ವಾಮಿಯನ್ನ ಆಹ್ವಾನ ಮಾಡಿದ್ರು ತಮ್ಮ ದೋಣಿಯಲ್ಲಿ. ಯಾವ ಒಂದು ಮಾತನ್ನ ಅವರು ಹೇಳಲಿಲ್ಲ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂದ್ರೆ ಆ ಯೇಸು ಹೇಳಿದಂತ ಮಾತಿಗೆ ಆತನ ಆ ವಿಷಯ ಹೇಳಿ ಪುನಃ ಆಯ್ತು, ಈಗ ನಿನ್ನ ಮಾತಿನ ದೆಸೆಯಿಂದ ನಾವೇನ್ ಮಾಡ್ತೇವೆ, ಅಲೆಗಳನ್ನ ಹಾಕೋದಕ್ಕೆ ಹೋಗ್ತೇವೆ ಅಂತ ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆ ವಿಷಯವನ್ನು ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಯೇಸು ಹೇಳಿದನು, ಪೇತ್ರನು ಮಾಡ್ತಾ ಇದ್ದಾನೆ. ಏನನ್ನು ಮಾಡ್ತಾ ಇದ್ದಾನೆ ಪೇತ್ರ? ತನ್ನ ದೋಣಿಯನ್ನ ಏನ್ ಮಾಡ್ತಾ ಇದ್ದಾನೆ, ಆಗ್ಲೇ ಬಂದ್ಬಿಟ್ಟಿದಾರ, ರಾತ್ರಿ ಎಲ್ಲ ಮೀನು ಸಿಗ್ತಾವಂತೇಳಿ ಅಂದುಕೊಂಡಿದಾರ.
ಮೀನು ಸಿಕ್ಕಿಲ್ಲ. ಮೀನುಗಳ ಬಲೆಯನ್ನು ಏನ್ ಮಾಡ್ತಾ ಇದ್ದಾರೆ? ತೊಳಿತಾ ಇದ್ದಾರೆ. ನೀವು ಮೇಷನ್ ಕೆಲಸ ಮಾಡಿದ್ಮೇಲೆ ಹಂಗೆ ಹೇಳ್ತೀರಿ ಸಿಮೆಂಟ್ ಇಂದ ಮಾಡಿದ್ರೆ ಏನ್ ಮಾಡಿದ್ರಿ? ಎಲ್ಲ ಕ್ಲೀನ್ ಮಾಡ್ತೀರಿ. ಸಲಿಕೆ ಕೆಲಸ ಆದ್ಮೇಲೆ ಏನ್ ಮಾಡ್ತೀರಿ? ಕ್ಲೀನ್ ಮಾಡ್ತೀರಿ. ಅದ್ರಂಗೆ ಬಲೆಗಳೆಲ್ಲ ಅವೆಲ್ಲ ಕಸಗ ಅವು ಉಸುಗು ಎಲ್ಲ ಒಕ್ಕೊಂಡಿರ್ತವೆ. ಕಪ್ಪೆ ಜಂಡ್ ಅಂತೀವಿ. ಕಪ್ಪೆ ಪಾಸ್ ಆ ಕಪ್ಪೆ ಪಾಸ್ ಎಲ್ಲ ಅದ್ರೊಳಗೆ ಒಕ್ಕೊಂಡಿರ್ತ. ಅದನ್ನೆಲ್ಲ ಏನ್ ಮಾಡ್ತಾರೆ? ಕ್ಲೀನ್ ಮಾಡಿ ಏನ್ ಮಾಡ್ತಾರೆ? ತಗೊಂಡು ಮನೆಗೆ ಬರ್ಬೇಕು ಅಂತೇಳಿ ಮನೆಗೆ ಹೋಗ್ಬೇಕು ಅಂತೇಳಿ ಅನ್ಕೊಂಡಿದ್ದಾರೆ. ಯಾರು? ಪೇತ್ರ, ಆತನ ಸಂಗಡ ಇರ್ತಕ್ಕಂಥ ಸಹೋದರರು ಇನ್ನು ಯಾರಿದ್ರು ಅವರೆಲ್ಲರೂ ಅನ್ಕೊಂಡಿದ್ದಾರೆ. ಅದೇ ಸಮಯಕ್ಕೆ ಯೇಸು ಆ ಸ್ಥಳಕ್ಕೆ ಹೋಗಿದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಹೇಳಿದ ಪೇತ್ರನ ಆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಯೇಸು ಹೇಳಿದ ಏನಂತ ಹೇಳಿದ? ದೋಣಿಯನ್ನ ಆಳಕ್ಕೆ ನೀನು ನಡೆಸು. ಆತ ಹೇಳ್ತಾ ಇದ್ದಾನೆ. ಅದೇ ಸಮುದ್ರ ಚೇಂಜ್, ಅದೇ ಕೆರೆ ಏನು ಚೇಂಜ್, ಅದೇ ದೋಣಿಗಳು, ಅದೇ ಬಲೆಗಳು, ಅದೇ ವ್ಯಕ್ತಿಗಳು. ಅಲ್ಲಿ ಏನು ಕಾರ್ಯ? ಯೇಸು ಹೇಳಿದ. ಯಾರು ಹೇಳಿದ್ರು? ಯೇಸು ಏನಂತ ಹೇಳಿದ? ಆಳಕ್ಕೆ ದೋಣಿಯನ್ನು ನಡೆಸು. ಅವರು ಕೇಳಿದ್ರು, ಕೇಳಿದ ತಕ್ಷಣ ಹೋಗಿ ಹಾಕ್ತಾ ಇದಾರೆ. ಇವಾಗ ಹೇಳ್ತಾ ಇದ್ದಾನೆ ಬಲಗಡೆಗೆ ಏನಂತ ಹೇಳಿದ? ಬಲಗಡೆಗೆ ಬಲಗಳನ್ನ ಅವ್ರು ಯಾವಾಗ ಬಲಗಡೆಗೆ ಹಾಕಿದ್ರು ಅವ್ರು ಅಂದ್ಕೊಳ್ತಾ ಇದ್ದಾರೆ ಏನು ಕೊಡಿಸಿ. ನಿಮ್ಗೆ ಅನ್ಸುತ್ತಾ ಇಲ್ಲ? ಏನೋ ಒಂದು ಕೆಲಸ ತಿರುಗಿರ್ತೀರಿ ನೀವು. ಎಷ್ಟು ಮಾಡಿದ್ರಿ? ರಾಮಮ್ಮ ಬಂದಾರ ರೇಷನ್ ಕಾರ್ಡ್ ಸಲ ಐತಿ. ಅವಾಗಿಂದ ಎಷ್ಟು ತಿರುಗಿ ಹೆಂಗ್ ಬರುತ್ತ? 3-4 ತಿಂಗಳಾಯ್ತು ನಾವು ಮಾಡ್ಸಿ ಇವಾಗ ಹೇಳಿದ್ರೆ ಹೆಂಗ್ ಬರುತ್ತಯ್ಯ ಅಂತೇಳಿ ಯಾವ್ದೋ ಒಂದು ವಿಷಯ ಸಲುವಾಗಿ ಅವರು ಅಂದ್ರು. ದೇವ್ರ ಅದ್ಭುತವಾಗಿ ಅದು ಬರಂಗೆ ದೇವ್ರ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಏನಂತಂದ್ರೆ ಅವ್ರು ಅಂದ್ಕೊಳ್ತಾ ಇದ್ರು, ಯಾಕಂದ್ರೆ ನಾವೆಲ್ಲರೂ ಮನುಷ್ಯರು ಮತ್ತು ಅವ್ರು ಏನ್ ಬ್ಯಾರೆ ಅಂತ ತಿಳ್ಕೊಂಡ್ಬೇಡ್ರಿ. ಅವ್ರು ನಮ್ಮಂದಿದ್ದಾರೆ. ಮೈಂಡ್ ಸೆಟ್ ಮನುಷ್ಯರದೆಲ್ಲ ಯಾರು ಚೇಂಜ್ ಇಲ್ಲ. ಅದರ ಸಲುವಾಗಿ ಎಲಿಯನ್ನು ಕೂಡ ನಮ್ಮಂತ ಸ್ವಭಾವವುಳ್ಳವನೇ ಆಗಿದ್ದ. ಆದ್ರೆ ಆತನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ, ದೇವರ ಸಂಗಡ ಇರುವಂತ ವ್ಯಕ್ತಿಯಾಗಿದ್ದ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ, ಅವನು ಮಳೆ ಬರಬಾರದು ಅಂತೇಳಿ ಪ್ರಾರ್ಥನೆ ಮಾಡಲು 3 ವರ್ಷ 6 ತಿಂಗಳುಗಳ ಕಾಲ ಮಳೆ ಬರಲಿಲ್ಲ. ಮತ್ತೆ ಪುನಃ ಪ್ರಾರ್ಥನೆ ಮಾಡಲು ಮಳೆ ಬಂತು ಅಂತ. ಮನುಷ್ಯನ ಸ್ವಭಾವ. ಎಲಿಯನ್ನು ಹೇಳಿದ, ಸಾಕು ನನ್ನನ್ನು ಸಾಯಿಸ್ತೀನಿ ಅಂತೇಳಿ ರಾಣಿ ಯೆಜಬೇಲ್ ಏನ್ ಮಾಡ್ತಾ ಇದ್ದಾಳೆ? ಶೂಟ್ ಅಂಡ್ ಸೈಟ್ ಆರ್ಡರ್ ಜಾರಿ ಮಾಡ್ಯಾಳ. ಸಾಕಪ್ಪ ಇಷ್ಟು ಮಾಡಿದ ಮತ್ತೆ ಇನ್ನ ನಾನು ಏನ್ ಮಾಡ್ಬೇಕು? ಅವಾಗ ಎಲಿಯನ್ನು ಕೂಡ ಸಾಯ್ತೀನಿ ಅಂತೇಳಿ ಅಂದ. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನೀನು ಸಾಯ್ಬಾರ್ದು. ಅದ್ರ ಸಲ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ಕೂಡ ನಮ್ಮಂಗೆ ಎಲ್ಲರೂ ಮನುಷ್ಯರೇ. ಆದ್ರೆ ಅವ್ರು ಏನಾಗಿದ್ದಾರೆ? ದೇವರೊಟ್ಟಿಗೆ ನಿಕಟವಾದ ಸಂಬಂಧವನ್ನ ಹೊಂದಿದ್ದಾರೆ. ಅದರ ಸಲುವಾಗಿ ಅವ್ರ ಕಾರ್ಯಗಳು, ಅವ್ರ ಜೀವಿತಗಳು ಏನಾಗಿದ್ದಾವೆ? ಆಶೀರ್ವಾದಕರವಾಗಿ, ಭಾಗ್ಯಕರವಾಗಿದೆ. ಆದ್ರೆ ಕೆಲವು ಜನರ ಜೀವಿತಗಳು ಹಿಂಗ ನಿಕಟ ಅಂಬಂಗಿರ್ತಾರ, ಹಂಗೆ ಈ ಕಡೆ ಏಸಪ್ಪಗೆ ಬರ್ತಿರ್ತಾರ, ಆ ಕಡೆ ಬಸ್ಸಪ್ಪಗೆ ಹೋಗ್ತಾರೆ. ಎರಡು ಮಾಡ್ತಿರ್ತಾರ, ಅವ್ರ ನಿಕಟ ಇರಲ್ಲ. ಎರಡು ಕಾರ್ಯಗಳು ಇದ್ರೆ ಅವ್ರಿಗೇನಿರಲ್ಲ, ನಿಕಟ ಒಂದು ಸ್ಥಿತಿ ಇರೋದಿಲ್ಲ. ಅಭಿವೃದ್ಧಿಯನ್ನು ಅವ್ರು ಕಾಣೋದಕ್ಕೆ ಸಾಧ್ಯ ಇಲ್ಲ. ಸತ್ಯವೇದ ಹೇಳ್ತಾ ಇದೆ, ಅವರು ಕೂಡ ನಮ್ಮಂತ ಸ್ವಭಾವವುಳ್ಳವರಾಗಿದ್ದಾರೆ. ಅವ್ರು ಅಂದ್ಕೊಳ್ತಾ ಇದ್ದಾರೆ ಏನಂತೇಳಿ, ರಾತ್ರಿ ಎಲ್ಲ ಹುಡುಕಿವಿ ಏನು ಸಿಕ್ಕಿಲ್ಲ. ಆದ್ರೂ ಹೇಳೇನು ಮತ್ತು ಗುರು ಒಂದ್ ಮಾತು, ನಾವಾದ್ರೂ ಏನ್ ಮಾಡೋಣ ಅಂತ ಬಲೆ ಬೀಸಿದ್ರ, ಬಲೆ ಬೀಸಿದ್ರು ಹಿಂಗೆ ಎಳಿಬೇಕಂತ ಇದ್ದಾನೆ, ಬರ್ತಾ ಇಲ್ಲ. ಇನ್ನೊಂದು ಆಲೋಚನೆ ಬಂದ್ರು, ಏನೇನ್ ಕಲ್ಲಿಗೆ ಸಿಗಾಕೊಂಡದೇನೋ ಬರ್ತಾ ಇಲ್ಲ. ಬರ್ತವಲ್ರಿ ಆಲೋಚನೆಗಳು, ಇಲ್ಲ ಕಟ್ಟಿಗೆ ಸಿಕ್ಕೊಂಡದೇನೋ ಕಲ್ಲಿಗೆ ಸಿಕ್ಕೊಂಡದೇನೋ ಅದಕ್ಕೆ ಬರ್ತಾ ಇಲ್ಲ. ಆಮೇಲೆ ಎಳಿತಾ ಇದ್ದಾನೆ. ಆ ಮೀನುಗಳು ಇರುವಂತದ್ದು ಅವಾಗ ಗೊತ್ತಾಗತ್ತೆ, ಅದೇ ಉದ್ಯೋಗ. ಹಲ್ಲೆಲೂಯಾ. ಅವಾಗ ಎಳಿತಾ ಇದ್ದಾನೆ, ಬರ್ತಾ ಇಲ್ಲ. ಇನ್ನೊಬ್ಬರ ಸಹಾಯಕ್ಕಾಗಿ ಎಳೆದ ಎಷ್ಟು ತುಂಬಿರುವಂತೆ? 2 ಹಡಗುಗಳು, 2 ದೋಣಿಗಳು ತುಂಬುವಷ್ಟು ಮೀನು ಸಿಕ್ಕ. ಅವ್ರ ಹತ್ರ 2 ದೋಣಿಗಳು ಇದ್ವು. ಜಾಸ್ತಿ ಅಂದ್ರೆ ಜಾಸ್ತಿ ಸಿಕ್ತು. ಹಲ್ಲೆಲೂಯಾ. ಯಾವಾಗ ಯೇಸು ಹೇಳಿದ್ನೋ ಆ ಸ್ಥಳಕ್ಕೆ ಮೀನುಗಳು ಏನನ್ನೋದು ಬೇರೆ ಅವೆಲ್ಲಿದ್ವು? ಆ ಮೀನುಗಳು ಯೇಸು ಹೇಳಿದ ಮಾತಿಗೆ ಆ ಸ್ಥಳಕ್ಕೆ ಕೂಡಿ ಬಂತು. ಯಾಕಂದ್ರೆ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ಹೇಳಿದ, ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನೇನ್ ಮಾಡ್ತೀವಿ 3 ಸಾರಿ ಗೊತ್ತಿಲ್ಲ ಅಂತ ಹೇಳಿ.
ಏಸಪ್ಪ ಯಾರು ನನಗೆ ಗೊತ್ತಿಲ್ಲ ಅಂತೇಳಿ ಕರೆಕ್ಟಾಗಿ ಕೋಳಿ ಹೋಗೋದಕ್ಕಿಂತ ಮುಂಚಿತವಾಗಿ ಏನ್ ಮಾಡಿದ್ರಿ? ಸುಳ್ಳು ಹೇಳಿದ್ರು. ಇನ್ನೊಂದ್ಸರಿ ಟ್ಯಾಕ್ಸ್ ಕಟ್ಬೇಕಾಗಿರುತ್ತೆ. ಟ್ಯಾಕ್ಸ್ ಕಟ್ತೀವಲ್ಲ, ಟ್ಯಾಕ್ಸ್ ಕಟ್ಬೇಕಾಗಿರುತ್ತೆ. ಏಸಪ್ಪನ ಹತ್ರ ಹೋದ ಟ್ಯಾಕ್ಸ್ ಕೇಳ್ತಾನೆ. ಅವಾಗ ಪೇತ್ರನಿಗೆ ಹೇಳ್ತಾನೆ, ಪೇತ್ರನೇ ಹೋಗಿ ಏನ್ ಮಾಡು, ಫಸ್ಟ್ ಮೀನು ಇಡೀ, ಆ ಮೀನಿನೊಳಗೆ ಏನಾಗುತ್ತಾ, ಒಂದು ಟೆಕೆಲ್ ಸಿಗುತ್ತೆ, ₹1 ನಾಣ್ಯ ಸಿಗುತ್ತಾ, ಆ ನಾಣ್ಯವನ್ನು ಏನ್ ಮಾಡು, ಕಟ್ಟು. ಏನ್ ಕಟ್ಟು? ಸರಿಗೆ. ಕರೆಕ್ಟಾಗಿ ಮೀನ್ ಸಿಕ್ತಾ, ಆ ಮೀನೊಳಗೆ ಏನಿತ್ತ? ಹೇಳೋದು ಅರ್ಥ ಆಗ್ತಾ ಇದೆನಾ? ಅದರಂಗೆ ಆತನು ಹೇಳಿದ ಮಾತಿಗೆ ಮೀನುಗಳೆಲ್ಲ ಏನಾದವು, ರಾಶಿ ರಾಶಿಯಾಗಿ ಆ ಸ್ಥಳಕ್ಕೆ ಕೂಡಿಕೊಂಡು. ಯಾವಾಗ ಬಲೆಗಳನ್ನು ಹಾಕಿದರು, ಬಲೆಗಳನ್ನು ಹಾಕಿದಾಗ ಅವರ ದೋಣಿಗಳು ತುಂಬಿ ತುಳುಕುವಷ್ಟು ದೇವರು ಕೊಟ್ಟ ಪ್ರಿಯರೇ. ಯಾವಾಗ ಆಯ್ತು ಎಲ್ಲ ಕಾರ್ಯಗಳು? ಯೇಸು ಹೇಳುವಂಥದ್ದನ್ನು ಅವರು ದೇವರ ವಾಕ್ಯ ಹೇಳುತ್ತೆ, ಇವತ್ತು ನೀನು ಯೇಸು ಹೇಳುವಂಥದ್ದನ್ನ ಮಾಡುವುದಾದರೆ ನಿನ್ನ ಜೀವಿತದಲ್ಲಿ ಕೂಡ ಬಿಡುಗಡೆ ಉಂಟು, ನಿನ್ನ ಜೀವಿತದಲ್ಲಿ ಕೂಡ ಆಶೀರ್ವಾದ ಉಂಟು. ಆದ್ರೆ ನೀನು ಯೇಸುವನ್ನ ನಂಬಿದ ಮೇಲೆ ನೀನು ಲೋಕದ ಆಚಾರಗಳಿಗೆ ನೀನು ಸ್ಥಳವನ್ನ ಕೊಡಬೇಡ, ಲೋಕದ ಸಂಪ್ರದಾಯಗಳಿಗೆ ಸ್ಥಳವನ್ನ ಕೊಡಬೇಡ. ಯೌವನ ಕಾಲ ಬಹಳ ಡೇಂಜರ್ ಕಾಲ. ಯೌವನ ಕಾಲದಲ್ಲಿ ಡಿವೈಡ್ ಆಗ್ತೀಯ, ದೇವರಿಂದ ದೂರ ಆಗ್ತೀಯ, ನಟನೆಯ ಭಕ್ತಿಯನ್ನ ಮಾಡ್ತಿರ್ತೀಯ. ಆ ನಟನೆಯ ಭಕ್ತಿನಿಂದ ದೇವರ ವಾಕ್ಯ ಹೇಳ್ತಾ ಇದೆ, ಯೇಸು ಹೇಳುವುದನ್ನ ಪೇತ್ರನು ಮಾಡಿದ ಅದ್ಭುತವನ್ನ ಕಂಡುಕೊಂಡ ಕುಷ್ಠರೋಗಿಗಳು ಯೇಸು ಹೇಳುವುದನ್ನ ಮಾಡಿದ್ರು, ಅದ್ಭುತವನ್ನ ಕಂಡುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ನಿನ್ನೆ ಪ್ರಾರ್ಥನೆಗೆ ಹೋಗಿದ್ದೆ ಪ್ರಿಯರೇ. ಮದ್ಲಾಪುರ ಎನ್ನುವಂತ ಗ್ರಾಮ, ಒಂದು ಮದುವೆ ಇತ್ತು, ಒಂದು ಪ್ರಾರ್ಥನೆ ಕೂಡ ಇತ್ತು, ಹೋಗಿದ್ವಿ. ಮದ್ಲಾಪುರ, ಎಡಿವಾಳ ಮತ್ತೆ ಎದುದೊಡ್ಡ 3 ಕಡೆಗೆ ನಿನ್ನೆ ಪ್ರಾರ್ಥನೆ ಇತ್ತು. ಹೋದ ಸಂದರ್ಭದಲ್ಲಿ ಒಬ್ಬ ಹುಡುಗ, ಆ ಹುಡುಗನಿಗೆ ಬಹಳ ಅನಾರೋಗ್ಯ ಇರ್ತದೆ. ಎಲ್ಲಿ ಹೋದ್ರೆ ಹೆಂಗ್ ಬಿದ್ದು ಬಿಡ್ತಾನೋ ಗೊತ್ತಿಲ್ಲ. ಬೇರೆಯವರ ಒಬ್ಬ ಸಹಾಯ ಆ ಹುಡುಗನಿಗೆ ಬೇಕಾಗಿದೆ. ಯಾಕಂದ್ರೆ ಆ ಹುಡುಗ ಮೂರ್ಛ ರೋಗದಿಂದ ಬಳಲ್ತಾ ಇದ್ದ. ಫಿಟ್ಸ್ ಅಂತ ಹೋಗ್ರಿ ಹೇಳಿ ಕೇಳಿ ಬರುತ್ತದು. ಒಂದು ವೇಳೆ ಬಂದಂತ ಸಂದರ್ಭದಲ್ಲಿ ನೀರ್ ಏನಾದ್ರು ಇದ್ರಪ್ಪ ಅಂದ್ರೆ ಏನಾಗ್ತಾರೆ, ಅವರು ಉಳಿತಾರೆ ಅನ್ನುವಂತ ಗ್ಯಾರಂಟಿ ಇರೋದಿಲ್ಲ. ಯಾರು ಇಲ್ಲ ಅಂದ್ರೆ, ಯಾರಾದ್ರೂ ಇದ್ರೆ ಅದೇನು ದೊಡ್ಡ ರೋಗ ಅಲ್ಲ, ಆದ್ರೆ ಯಾರು ಇಲ್ಲ ಅಂದ್ರೆ ಅವ್ರಿಗೆ ಬಹಳ ಹಾನಿ ಆಗ. ಯಾಕಂದ್ರೆ ನಮ್ಮಪ್ಪವರು ವೈದ್ಯರಾದ ಕಾರಣಕ್ಕಾಗಿ ನನಗೆ ಅನೇಕ ಪೇಷಂಟ್ಗಳ ವಿಷಯವಾಗಿ ನನಗೆ ಸತ್ಯವೇದ ಹೇಳ್ತಾ ಇದೆ, ಯೇಸು ಹೇಳುವಂಥದ್ದನ್ನ ಅವರು ಮಾಡಿದರು ಎಂಬುದಾಗಿ. ನಿನ್ನೆ ಹೋದಾಗ ನಾವು ಆ ಮನೆಗೆ ಭೇಟಿ ಕೊಟ್ಟಾಗ ಅವರು ದೀಕ್ಷೆ ತಗೊಂಡ್ರು, ದೇವ್ರ ಮಕ್ಕಳಾದ್ರು, ಹೇಳ್ತಿ ತಗೊಂಡಿಲ್ಲ, ಹೇಳ್ತಿ ತಗೊಂಡಿಲ್ಲ. ನಾನು ಗುಲ್ಬರ್ಗದಾಗ ಇದ್ದಂಥ ಸಂದರ್ಭದಲ್ಲಿ ಆ ಘಟನೆಗಳೆಲ್ಲ ನಡೆದಿರುವಂಥದ್ದು. ಹೆಂಡತಿ ದೀಕ್ಷೆ ತಗೊಂಡಿಲ್ಲ, ನನ್ಗೆ ಗೊತ್ತಾಯ್ತು ಅವ್ರು ತಗೊಂಡಿಲ್ಲ ಅಂತೇಳಿ. ಅವ್ರು ತಗೊಳ್ಬೇಕು, ಅವ್ರ ಮನಸ್ಸನ್ನ ಬದಲಾಯಿಸ್ಬೇಕು, ದೇವ್ರ ಕಡೆಗೆ ಅವ್ರನ್ನ ತಿರುಗಿಸ್ಬೇಕಂತೇಳಿನೇ ಅವ್ರ ಮನೆ ಒಳಗಡೆ ನಿನ್ನೆ ಕಾಲಿಟ್ಟೆ. ನಾನು ಕಾಲಿಡ್ಬೇಕಂತೇಳಿ ಅನ್ಕೊಂಡಿನಿ, ಆದ್ರೆ ದೇವ್ರು ಅವ್ರನ್ನಿಂದ ಏನ್ ಮಾಡ್ಯಾರ, ಅಯ್ಯ ನಮ್ಮ ಮನೆಗೆ ನೀವು, ಯಾಕಂದ್ರೆ ದೀಕ್ಷೆ ತಗೊಂಡಿದಾರಲ್ಲ ಅವ್ರ ಗುರುಗಳು ನಾವಲ್ವಾ, ಅದ್ರ ಸಲ ಅವ್ರು ಏನ್ ಮಾಡಿದ್ರು, ಆಹ್ವಾನ ಮಾಡಿ ಹೇಳಿದ್ರು ಪ್ರಿಯರೇ ಅವ್ರಿಗೆ ಏನಂತೇಳಿ, ನೀವು ಯಾಕಮ್ಮ ಇನ್ನ ದೀಕ್ಷೆ ತಗೊಂಡಿಲ್ಲ, ನಿನ್ನ ಯಜಮಾನನಿಗಿರುವಂತ ಕಾಯಿಲೆ ವಾಸಿ ಆಯ್ತು, ನಿನ್ನ ಯಜಮಾನ ದುಡಿಯೋದಕ್ಕಾಗಿ ಬೆಂಗಳೂರಿಗೆ ಹೋಗ್ತಾ ಇದೆ, ಈಗ ಒಂದು JCB ತಗೊಂಡು ಒಬ್ಬ ಡ್ರೈವರ್ನ ಇಟ್ಟು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾನೆ. ಎಲ್ಲ ರೀತಿಯಿಂದಲೂ ಎಲ್ಲ ಅಸಮಾಧಾನ ಅಸಂತೋಷ ಇತ್ತು. ನಿಮ್ಮ ಅಂದ್ರೆ ಯಜಮಾನನ ತಂಗಿ ಏನಾಗ್ತದೆ, ಆಕಿಗೆ ಏನಾಗ್ತದೆ, ನಿಮ್ ಸಣ್ಣ ಮಗ ಮದುವೆಯಾಗಿ 4 ವರ್ಷಗಳಾದ್ರೂ ಕೂಡ ಮಕ್ಕಳಿಲ್ಲಾರ್ದ ಸ್ಥಿತಿ ಇತ್ತು. ದೇವರು ಸಂತಾನ ಭಾಗ್ಯವನ್ನು ಕೊಟ್ಟ. ಎಲ್ಲ ಕಾರ್ಯಗಳು ನೋಡ್ತಾ ಇದೀಯಾ, ಯಾಕೆ ನೀನು ದೀಕ್ಷೆ ತಗೊಂಡಿಲ್ಲ ಅಂತಂದ್ರೆ ಅಯ್ಯಮ್ಮ ಹೇಳಿದ್ದು, ಇಲ್ಲ ನಮ್ಮೂರು ಬೆಳಗುರ್ಕಿ ನಮ್ಮ ತಾಯಿ ತಂದೆಯವರು ಏನ್ ಮಾಡ್ಯಾರಂತೆ, ಮೊಕ್ಕುಬಡಿ ಅಂತೀವ, ಅರಿಕೆ ಅಂತೀವ. ಮೊಕ್ಕುಬಡಿ ಅಂದ್ರೆ ಅರಿಕೆ ಹೊತ್ಕೊಂಡಾರಯ್ಯ. ಎದಕ್ಕ ಹೊತ್ಕೊಂಡಾರಂತ ಅರಿಕೆ, ಯಾವ್ದಕ್ಕೂ ಹೊತ್ಕೊಂಡ್ರ, ದೇವಕ್ಕೆ. ಹಲ್ಲೆಲೂಯಾ. ಆ ಅರಿಕೆ ಹೊತ್ಕೊಂಡಾರಯ್ಯ, ಆ ಅರಿಕೆ ತೀರೋವ್ರಿಗೆ ನಾನು ದೀಕ್ಷಾ ಏನಂತ ಎದ್ರ ಸಲುವಾಗಿ ಅರಿಕೆ ಹೊತ್ಕೊಂಡಿದ್ರಮ್ಮ ಅಂತ ಹೇಳಿ. ನಮ್ಮ ಯಜಮಾನ್ರಿಗೆ ಅವ್ರು ಭಾಳ ಆರಾಮಿದ್ದಿಲ್ಲಯ್ಯ, ಎದ್ರ ಸಲುವಾಗಿ ಅರಿಕೆ ಹೊತ್ಕೊಂಡಿದ್ದಾರೆ. ನಿಮ್ಮ ಯಜಮಾನ್ರಿಗೆ ಸ್ವಸ್ಥ ಮಾಡಿದ್ದು ಯಾರಂತ ಹೇಳಿ ತಿಳ್ಕೊಂಡಿರ ಅಂತ ಹೇಳಿ. ಯಾರು ಯಜಮಾನ್ರಿಗೆ ಸ್ವಸ್ಥ ಮಾಡಿದ್ದು, ಯಾರು ಯಜಮಾನ್ರ ಸಲುವಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ದು, ಯಾರು ಯಜಮಾನ್ರು ಚೆನ್ನಾಗಿರ್ಬೇಕು, ಎಲ್ಲ ರೀತಿಯಿಂದ ಸ್ವಸ್ಥತೆಯಿಂದ ಇರಬೇಕು, ದೇವರ ಮಕ್ಕಳಾಗ್ಬೇಕಂತೇಳಿ ಯಾರು ಪ್ರಯಾಸ ಪಟ್ಟಿದ್ದು, ನೀವು ಯಾರಿಗೋಸ್ಕರವಾಗಿ ಆ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಎಂಬುದಾಗಿ ಅಯ್ಯಮ್ಮಗೆ ಬೇಸ್ ಚೆನ್ನಾಗಿ ಜಾಡಿಸಿ. ಸ್ವಸ್ಥ ಮಾಡಿದ್ದು ಒಬ್ರು. ಇದು ಹೆಂಗಿರುತ್ತಂದ್ರೆ ಪರಿಸ್ಥಿತಿ, 32ನೇ ಅಧ್ಯಾಯ ನೀವು ವಿಮೋಚನೆ ಕಾಂಡ ತೆಗೆದ್ರೆ ಅಲ್ಲಿ ಹೇಳ್ತಾರೆ, ಮೋಶೆ ಬೆಟ್ಟವನ್ನ ಏರಿಬಿಟ್ಟ.
ಏರಿದ ತಕ್ಷಣ ಮೋಶೆ 40 ದಿನಗಳಾಯ್ತು ಕೆಳಗಡೆ ಬರಲಿಲ್ಲ. ಜನರು ಹೇಳ್ತಾ ಇದ್ದಾರೆ, ಮೋಶೆ ಪೈನಾಡು ಪೈನಿಕೆ ಅಟ್ಲೇ ಪೈನಿ ಎಲ್ಲಕ್ಕೆ ರಾಲೇ ಅಲ್ಲೂಯ್ಯ. ಮೋಶೆ ಹೋದ ಮೇಲಕ್ಕೆ ಹಂಗೇ ಮೇಲಕ್ಕೆ ಹೋದ, ಇನ್ನು ಅವನು ಕೆಳಗಡೆ ಇಳಿದ ಬರಲಿಲ್ಲ. ಅದ್ರ ಸಲುವಾಗಿ ನಮಗೆ ಒಂದು ದೇವರನ್ನ, ಮನುಷ್ಯರ ಬುದ್ಧಿಯೇನೋ ದೇವರು ಬೇಕು. ಯಾರೇ ಆಗಿರ್ಲಿ, ಅದು ವಸ್ತು ಆಗಿರ್ಲಿ ವ್ಯಕ್ತಿ ಆಗಿರ್ಲಿ, ಒಬ್ರು ದೇವರು ಬೇಕು ಅಂತೇಳಿ ಏನ್ ಮಾಡಿದ್ರಿ ಕೇಳಿ. ಎಲ್ಲರೂ ಗಿರು ಬಂಗಾರ ಎಲ್ಲ ಏನ್ ಮಾಡಿದ್ರು ಕೊಟ್ಟರು. ಆರೋನ್ ಎಲ್ಲ ಮಾಡಿದ್ಮೇಲೆ ಒಂದು ಆಕಾರ ಕೊಟ್ಟ. ಯಾವ ಆಕಾರ ಕೊಟ್ಟ? ಎತ್ತಿನ ಆಕಾರ ಕೊಟ್ಟ. ಎತ್ತಂತೀವಲ್ಲ, ಎತ್ತು ನೋಡಿರಲ್ಲ, ಆ ಎತ್ತಿನ ಆಕಾರ ಕೊಟ್ಟ ಪ್ರಿಯರೇ. ಕೊಟ್ಟ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಆರೋನ್ ಹೇಳ್ತಾ ಇದ್ದಾರೆ ಏನಂತೇಳಿ, ಐಗುಪ್ತ ದೇಶದಿಂದ ನಿಮ್ಮನ್ನ ಬಿಡುಗಡೆ ಮಾಡಿ ತಂದ ದೇವರು ಇದೆ. ತಂದಿರೋದು ಯಾರಲ್ಲಿ? ತಂದಿರೋದು ಯಾರ್ರಿ? ದೇವ್ರು ತಂದಿರೋ. ಯಾವ ದೇವ್ರು? ಭೂಮಿ ಆಕಾಶಗಳನ್ನ ಉಂಟು ಮಾಡಿದಂತ ದೇವ್ರು. ಮೋಶೆಯ ದೇವ್ರು, ಮೋಶೆಯನ್ನ ಕರೆದಂತ ದೇವ್ರು. ಆ ದೇವ್ರು ಎಲ್ಲ ಬಿಡುಗಡೆ ಮಾಡಿ ಕರ್ಕೊಂಡ್ ಬಂದಿದ್ದಾನೆ. ಒಂದು ದಾಸತ್ವದಿಂದ 430 ವರ್ಷಗಳವರೆಗೆ ಅಲ್ಲೇ ಅವರು ಇದ್ದಾರೆ. ಅಲ್ಲಿಂದ ಕರ್ಕೊಂಡ್ ಬಂದಿದ್ದಾನೆ. ಯಾರನ್ನ ಇವ್ರು ಮುಗ್ತಾ ಇದಾರೆ, ಈಗ ಯಾರನ್ನ ನಮಸ್ಕಾರ ಮಾಡ್ತಾ ಇದಾರೆ, ಯಾರು ತಂದಿದ್ದಾರೆ ಅಂತ ಹೇಳ್ತಾ ಇದಾರೆ. ಈ ಎತ್ತು ತಂದಿದೆ. ಆ ಹೆಸರು ಹೇಳ್ಬಿಡ್ರಿ. ಬೈಬಲ್ನಾಗ ಆ ಹೆಸರು ಸೇರಿಸ್ರಿ. ಯಾಕಂದ್ರೆ ಬೈಬಲ್ನ ಇದು ಮಾಡ್ಬೇಕಾದ್ರೆ, ತರ್ಜುಮೆ ಮಾಡ್ಬೇಕಾದ್ರೆ, ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಮಾಡಿರುವಂಥದ್ದು ಎಲ್ಲರೂ ಯಾರು? ಬ್ರಾಹ್ಮಣರೇ ಸಹಕಾರ ಮಾಡಿರುವಂಥದ್ದು. ಇಲ್ಲಿ ಸಂಸ್ಕೃತಿಗೆ ಅನುಗುಣವಾಗಿ ಕೆಲವೊಂದು ಪದಗಳನ್ನು ಅವರು ಹಾಕಿದ್ದಾರೆ. ಎತ್ತೆ ಅನ್ಬೇಕು. ಇನ್ನೊಂದು ಹೆಸರು ಎತ್ತೆ ಎತ್ತು. ಆ ಎತ್ತನ್ನ ಏನ್ ಮಾಡ್ತಾ ಇದಾರೆ ಈಗ? ಏನಂತೇಳಿ ಅಂತ ಇದಾರೆ, ಐಗುಪ್ತ ದೇಶದಿಂದ ನಮ್ಮನ್ನು ಹೊರಗಡೆ ಕರೆತಂದಾತ ನೀನು. ಅದು ಯಾವಾಗ ಸೃಷ್ಟಿ ಆಯ್ತ್ರಿ? ಅವಾಗ ಸ್ವಲ್ಪ ಹೊತ್ತಿಗೆ ಬೆಂಕಿಯಲ್ಲಿ ಹಾಕಿದ್ರು, ಎಲ್ಲ ಕರಗಿಸಿದ್ರು, ಅವ್ರ ಕಣ್ಣು ಮುಂದೆನೇ ಆಗ್ಯದ. ಏನಂತ ಹೇಳಿದ್ರೆ ಈಗ ನಮ್ಮನ್ನ ಕರ್ಕೊಂಡ್ ಬಂದಿದ್ದು ನೀನೇ. ಇದನ್ನ ವಿಮೋಚನೆ ಕಂಡ 32ರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆ ತಾಯಿ ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಅಯ್ಯರೇ ನನ್ ಬಹಳ ಇಷ್ಟ ಯೇಸು ಸ್ವಾಮಿ ಅಂದ್ರೆ, ನಾನು ಪ್ರಾರ್ಥನೆ ಮಾಡ್ತೀನಿ, ಅವಾಗ ಬೈಬಲ್ ಕೂಡ ನಾನು ಓದ್ತೀನಿ. ಸಮಯ ಸಿಕ್ಕಾಗ ಏನಾದ್ರು ಟೆನ್ಷನ್ ಅವು ಹೆಚ್ಚಾದ್ರೆ ನಾನು ಬೈಬಲ್ ಓದ್ತೀನಯ್ಯ ಅಂತೇಳಿ ಅಯ್ಯಮ್ಮ ಹೇಳ್ತಾರ. ಅದು ಮೊದಲಿನ ರಕ್ಷಣೆ ಹೊಂದಿದ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆಯನ್ನ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಏನಂದ್ರೆ ಆ ತಾಯಿ ಏನ್ ಮಾಡಿದ್ಲು? ಏಸಪ್ಪ ಅಲ್ಲಂತ ಸ್ವಸ್ಥ ಮಾಡಿದ್ದಾರೆ. ಅವ್ರು ಯಾರಿಗೆ ಅರಿಕೆ ಹೋಗ್ತಾರೆ ಅವ್ರು ಸ್ವಸ್ಥ ಮಾಡ್ತಾರೆ. ಏಸ್ ತಿಳಿಸಿ ಹೇಳಿದಾಗ ಆಯ್ತಯ್ಯ ಮುಂದಿನ ವಾರ ನಾನು ದೀಕ್ಷೆ ತಗೊಂಡು ನಿಂದು ಬೆಳಗುರಿಕೆಲ್ಲ ಈಗ ಮದ್ಲಾಪುರ. ಯಾವ ಊರು? ಬೆಳಗುರಿಕೆ ಏನು ಇಲ್ಲ, ಐಗುಪ್ತ ಬಿಟ್ಟು ಬಂದ್ಬಿಟ್ಟಿ ನೀನು, ಕಾನಾನಿಗೆ ಬಂದಿದಿ, ಏನು ಇಲ್ಲ, ಇಲ್ಲಂಗ ನೀನು ನಡ್ಕೊಳ್ಳ. ಗಂಡ ಹೇಳ್ತಾ ಇದ್ದಾನೆ, ಇಲ್ಲ ಅವ್ರದವ್ರಿಗೆ ನಮ್ದು ಎಷ್ಟು ಹೇಳ್ತೀನಿ ಕೇಳಲ್ಲ, ಮತ್ತೆ ಏನ್ ಮಾಡ್ತೀವಿ? ಹೊಡೆಯೋದು ಬಿಡೋದು ಆಗಲ್ಲ. ಯಾಕಂದ್ರೆ ಹೇಳ್ತಿ ಮೇಲೆ ಬಹಳ ಸತ್ಯ ಹೇಳ್ತಾ ಇದ್ದ ಪ್ರಿಯರೇ. ಏಸು ಹೇಳುವಂಥದ್ದನ್ನ ನೀನು ಕೊನೆಯದಾಗಿ ಅದೇ ವಾಕ್ಯ ಓದ್ರಿ. 1:23 ಜ್ಞಾನೋಕ್ತಿ 1:23. ನನ್ನ 23:33 ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಯೇಸುವನ್ನ ನಂಬ್ರಿ. ಎಲ್ಲ ನಂಗೆ ದೇವರಲ್ಲ, ಒಬ್ಬತ್ತ ದೇವರು. ನಿಮ್ಮಪ್ಪ ಒಬ್ಬತ್ತು ಹೆಂಗಿರ್ತಾನ ಅದ್ರಾಗ ಏಸಪ್ಪ ಕೂಡ ಒಬ್ಬತ್ತ ದೇವರು. ಅಪ್ಪ 4 ಜನ 5 ಜನ ಇರ್ತಾರೆ, ಯಾರ್ಯಾರು ಇರ್ತಾರೆ. 5 ಜನ ಏನಂತಾರೆ, ಅದು ಯಾರ ಅಂತ ಬೇಡ, ಆ ಕೆಲಸನೇ ಬೇಡ ನಮ್ಗೆ. ನಮ್ಮಪ್ಪ ಒಬ್ಬ. ನೀನು ಹುಟ್ಟಿದೆ ಅಂದ್ರೆ ಒಬ್ಬ ತಂದೆಯಿಂದ ಹುಟ್ಟಿರ್ತೀನಿ. ನಿಮ್ಮಪ್ಪ ಒಬ್ಬತ್ತು ಹೆಂಗಿರ್ತಾನೋ ಅದ್ರಂಗೆ ದೇವರು ಕೂಡ ಆತನ ನರಾವತಾರಿಯಾಗಿ ಭೂಲೋಕಕ್ಕೆ ಯೇಸು ಕ್ರಿಸ್ತನ ಎನ್ನುವಂತ ನಾಮ ಧಾರಣೆ ಮಾಡಿಕೊಂಡು ಬಂದಿರುವ ದೇವರ ವಾಕ್ಯ ಹೇಳುತ್ತೆ ಆತನು ತಂದೆಯಾಗಿದ್ದಾನೆ. ಮತ್ತು ಅದೇ ವಾಕ್ಯ ಹೇಳುತ್ತೆ ದೇವರು ಎಲ್ಲರನ್ನ ಕೊಂಡುಕೊಳ್ಳುವುದಕ್ಕಾಗಿ ತನ್ನ ರಕ್ತವನ್ನ
ಸುರಿಸಿದನು ಎಂಬುದು. ಆತನೇ ಕುಮಾರನಾಗಿದ್ದಾನೆ, ಆತನೇ ಪರಿಶುದ್ಧಾತ್ಮನು ಕೂಡ ಆಗಿದ್ದಾನೆ. ಅದರ ಸಲ ನಾವು ಹೇಳ್ತೇವೆ ತ್ರಿಯೇಕ ದೇವರು. ನಮ್ಗೆ 3 ದೇವರಿಲ್ಲ, ಒಬ್ಬ ದೇವರೇ ತನ್ನ ಕಾರ್ಯವನ್ನ 3 ವ್ಯಕ್ತಿತ್ವದಲ್ಲಿ ಆತನ ಏನ್ ಮಾಡಿದ್ದಾನೆ, ರುಜುವಾತು ಪಡಿಸಿಕೊಂಡಿದ್ದಾನೆ. ಇಲ್ಲಿ ದಾನಿಯಲ್ಲಿ ಇದ್ದಾನೆ. ಯಾರಿದ್ದಾರೆ? ಮನೆ ಕೆಲಸನೂ ಮಾಡ್ತೀವಿ, ಹೊಲ ಕಲ್ಕೋಣ. ಎಷ್ಟೊಂದು ರಕ್ತ ಮನೆ ಮರ್ತು ಬಿಟ್ರಮ್ಮ. 12 ಎಕರೆ ಹೊಲ, ಡಬಲ್ ಅಲ್ಲೆಲ್ಲೂಯ್ಯ. 12 ಎಕರೆ ಹೊಲ ಕೆಲಸ ಮಾಡ್ತಾ ಇದ್ದಾನೆ. ಅದೇ ದಾನಿಯಲ್ಲ ಮತ್ತೇನ್ ಮಾಡ್ತಾನೆ, ನೇಷನ್ ಕೆಲಸ ಮಾಡ್ತಾನೆ. ಅದೇ ದಾನಿಯಲ್ಲ, ಒಬ್ಬ ದಾನಿಯಲ್ಲನೇ ಇನ್ನೊಂದು ಕೆಲಸವನ್ನು ಕೂಡ ಮಾಡ್ತಾನೆ. ಅದರಂಗೆ ದೇವರು ಸೃಷ್ಟಿ ಕಾರ್ಯದಲ್ಲಿ 3 ತೊಡಗಿದ್ರು. ಅದೇ ರೀತಿಯಾಗಿ ನರ ಅವತಾರಿಯಾಗಿ ಬರಬೇಕಾದ್ರೆ ಆತನು ತನ್ನ ವ್ಯಕ್ತಿತ್ವವನ್ನ ಕ್ರಿಸ್ತನು, ಯೇಸು ಕ್ರಿಸ್ತನು ಎನ್ನುವಂತ ನಾಮಧಾರಣೆ ಮೂಲಕವಾಗಿ ಈ ಲೋಕಕ್ಕೆ ಹೊರಟು ಬಂದ. ಆಮೇಲೆ ಆತನೇ ಹೇಳ್ತಾ ಇದ್ದ, ನನ್ನ ಆತ್ಮವನ್ನು ನಿಮಗೆ ಕೊಡ್ತೀನಿ. ಅದು ಯಾವ ಆತ್ಮ? ಕ್ರಿಸ್ತನ ಆತ್ಮ, ಪರಿಶುದ್ಧ ಆತ್ಮ. ಕೆಲವು ಜನರು ಯೇಸು ಸ್ವಾಮಿ ನಂಬಲ್ರು. ಫರಿಸಾಯರ ಶಾಸ್ತ್ರಿಗಳು ಆವತ್ತು ಅವ್ರು ನಂಬಲಿಲ್ಲ. ಇವತ್ತಿನ ದಿನ ಕೆಲವು ಜನರು ಅದಾರೆ ಫರಿಸಾಯರ ಶಾಸ್ತ್ರಿಗಳು. ಒಳ್ಳೆ ಕ್ವಶನ್ ಮಾಡ್ತಾ ಇರ್ತಾರೆ. ಕ್ವಶನ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಕ್ವಶನ್ ನಿಮ್ಗೆ ಎಷ್ಟು ಮಾಡಿದ್ರೆ ನಿಮ್ಗೆ ಪ್ರಯೋಜನ ಇಲ್ಲ. ಉತ್ತರ ಯೇಸು ಸ್ವಾಮಿ. ಎಷ್ಟು ಕ್ವಶನ್ ಮಾಡಿದ್ರು ನಿಮಗೆ ಬೈಬಲ್ನಾಗ ಸಿಗುವಂಥದ್ದು ಉತ್ತರ ಯಾವ್ದ್ರಿ? ಯೇಸು ಮಾತ್ರ ನಿನ್ನನ್ನು ರಕ್ಷಣೆ ಮಾಡಬಹುದು. ಪ್ರೈಸ್ ಲಾರ್ಡ್. ಅದು ಯೇಸು ಎನ್ನುವಂಥದ್ದು ದೇವರ ನಾಮ, ಅದು ಅಲ್ಟಿಮೇಟ್ ಆಗಿ. ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಆತನ ಮಾತುಗಳಿಗೆ ನೀವು ಕಿವಿಗೂಡುವವರಾಗಿ. ಬೇರೆ ಯಾರ ಮಾತುಗಳನ್ನು ನೀವು ಕೇಳಬೇಡ್ರಿ, ಬೇರೆ ಯಾರ ಮಾತುಗಳಿಗೂ ನೀವು ಕಿವಿಗೊಡೋಕೆ ಹೋಗ್ಬೇಡ್ರಿ. ಎಲ್ಲರ ಮಾತುಗಳು ನಿಮಗೆ ಭಯ ತರಿಸುವಂತ ಮಾತುಗಳಾಗಿರ್ತಾವೆ. ಎಲ್ಲಿಗಾದ್ರೂ ಹೋಗ್ರಿ, ಕೆಲವು ಜನ ಹೇಳಿಕೆ ಕೇಳಕ ಅಲ್ಲಿಗೆ ಹೋಗಿರ್ತಾರ. ಅಯ್ಯ ನಮ್ಗೆ ಹಿಂಗಂದ್ರೆ ಅವ್ರು ಏನಂದಿರ್ತಾರೆ, ನಿಮ್ಮ ಹತ್ರ ಇರುತ್ತಾ ಅದನ್ನ ಹೇಳ್ಕೊಳಕ್ ಏನಂದಿರ್ತಾರ, ನಿಮ್ಗೆ ಭಯ ಹುಟ್ಟಿದ್ರಲ್ಲ ಕೊಡೋದು. ನಿಮ್ಗೆ ಏನಾಗಲ್ಲ ಹೋಗಂತೀವಿ ಕೊಡ್ತೀರಿ? ಕೊಡಲ್ಲ. ನಿಮ್ಗೆ ಏನಾದ್ರು ಸ್ವಲ್ಪ ಭಯ ಆಗತ್ತೆ, ಭಯ ತರುವಂತ ಸಂಗತಿ ಹೇಳಿದ್ರೆ ನೀವೇನ್ ಮಾಡ್ತೀರಿ? ಗಂಟು ಬಿಸ್ತೀರಿ. ಎಲ್ಲಿ ಬಿಸ್ತೀರಿ ಗಂಟು? ಸೈತಾನ ಕಡೆಗೆ ಬಿಸ್ತೀರಿ, ದೇವ್ರ ಕಡೆಗೆ ಬಿಚ್ಚಲ್ಲ. ಅಲ್ಲೆಲ್ಲೂಯ್ಯ. ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟು ಕೊಡ್ತೀರಿ. ಎಲ್ಲಿರಿ? ಸೈತಾನ ಕಡೆಗೆ ಹೋದಾಗ ಅವ್ರು ಎಷ್ಟು ಹೇಳಿರ್ತಾರೆ ಡಿಮ್ಯಾಂಡ್ ಮಾಡ್ತಾರೆ. ಎಷ್ಟು 5,000 ಆಗುತ್ತಾ? ಈ ದಾರಕ್ಕೆ ಎಷ್ಟು ಅಂದ್ರಿ? ಎಷ್ಟೋ 1,000 ರೂಪಾಯಿ ಆಗುತ್ತಾ? ಎಷ್ಟೋ ಆಗುತ್ತೆ. ಅದೇ ಒಂದು ಕಾಯಿ ಎಷ್ಟೋ ಆಗುತ್ತೆ. ಅಲ್ಲೇ ಇರುವಂಥದ್ದು ಯಾವುದೋ ಒಂದು ಬೂದಿ ಅದಕ್ಕೆ ಎಷ್ಟೋ ಆಗುತ್ತೆ. ಅಲ್ಲೇ ಇರುವಂಥದ್ದು ನಿಂಬೆಹಣ್ಣು ಅದಕ್ಕೆ ಎಷ್ಟೋ ಆಗುತ್ತೆ. ಎಲ್ಲ ಎಲ್ಲಿ? ಸೈತಾನ ಕಡೆಗೆ ಹೋದಾಗ ಭಯ ತರುವಂತ ಸಂಗತಿ. ಯೇಸಪ್ಪ ಹತ್ರಕ್ಕೆ ಬಂದಾಗ ಭಯ ತರುವಂತ ಸಂಗತಿ ಯಾವುದಿಲ್ಲ. ಆ ಭಯವನ್ನ ದೇವರು ಏನ್ ಮಾಡ್ತಾನೆ? ಅದೇ ಸಲ ವಾಕ್ಯ ಹೇಳ್ತಾ ಇದೆ, ಆತನ ಮಾತಿಗೆ ಕಿವಿಗೊಡುವವರು ಸ್ವಸ್ಥವಾಗಿರ್ತಾರೆ. ಯಾವ ಕೇಡಿಗೆ ಅವರು ಭಯಪಡುವಂಥದ್ದು ಬೇಕಾಗಿಲ್ಲ. ಅನಾರೋಗ್ಯ ಬಂದಿದೆ, ಭಯಪಡಕ್ ಹೋಗ್ಬೇಡ. ಯಾಕೆ ಹೇಳು? ಕೇಳಿದ್ರೆ ಆತ ಏನ್ ಮಾಡ್ತಾನೆ? ಸ್ವಸ್ಥತೆ. ಸಾಲ ಇದೆಯಾ? ಭಯಪಡಬೇಡ. ಸಾಲವನ್ನು ನೀಗಿಸೋನ್ ದೇವರು ಇದ್ದಾನೆ. ಹಂಗಂತೇಳಿ ಬರೀ ಸೋಮಾರಿಯಾಗಿ ಮನೆಯಲ್ಲಿ ಕೂತ್ಕೊಂಡ್ರೆ ಸಾಲ ಅಲ್ಲೆಲ್ಲಯ್ಯ. ದೇವರು ನಾವು ಜಾಣ್ರ, ದೇವ್ರು ನಮ್ಗಿಂತ ಜಾಣ, ನಮ್ಮನ್ನು ಉಂಟು ಮಾಡಿದ. ಅಲ್ಲೆಲ್ಲ ಏನಂತ ಹೇಳ್ತಾರೆ ದೇವ್ರು, ನೀವು ಹೋಗ್ರಿ ನಾನ್ ನಿಮ್ಗೆ ಸಂಗಡ ಬರ್ತೀನಿ. ನೀವು ಇಲ್ಲ ನಿಂತ ನಾನ್ ಬರಲ್ಲ. ನೀವು ಹೋಗ್ರಿ, ನೀವು ಹೋದ್ರೆ ನಾನು ನಿಮ್ಮ ಸಂಗಡ ಬರ್ತೀನಿ. ಹಿಂಗೆ ಎದುರು ಮೋಶೆಗೆ ಹೇಳ್ತಾ ಇದ್ದಾನೆ ದೇವರು. ಲಾಸ್ಟ್ ಫೈನಲ್ ಪಾಯಿಂಟ್, ಮೋಶೆಗೆ ಹೇಳ್ತಾ ಇದ್ದಾನೆ ದೇವ್ರು ಏನಂತೇಳಿ, ನನ್ನನ್ನೇನು ಕೇಳ್ತೀವಿ? ನಿನ್ಗೆಲ್ಲ ಹೇಳ್ಬಿಟ್ಟಿದ್ದಾನೆ ಮೊದಲೇ. ಏನ್ ಮಾಡು? ಹೋಗು ದೇವ್ರೇ. ಇವ್ರು ಜನರು ಹೇಳ್ತಾ ಇದ್ರು ಮುಂದ ಎರ್ರ ಸಮುದ್ರ, ಕೆಂಪ ಸಮುದ್ರ ಇದೆ, ಹಿಂದ್ಗಡೆ ಫರೋಹನ ಸೈನ್ಯ ಇದೆ, ನಟ್ಟ ನಡುವೆ ಹೋಗೋದು. ಎಲ್ಲಿ ಹೋಗೋದು? ಸಮುದ್ರ ಮೇಲೆ ಹೋಗಕ್ಕೆ ಏನ್ ಬೇಕ್ರಿ? ಅಡುಗೆ ಬೇಕು. ದೇವ್ರು ಹೇಳ್ತಾ ಇದ್ದಾನೆ, ನಾ ಹೇಳಿರುವಂತದನ್ನ ನೀನು ಏನಂತ ಹೇಳಿದ ದೇವ್ರ? ಕೋಲನ್ನ ಏನಂತ ಚಾಚ್ಬೇಕ್ರಿ? ಕೋಲನ್ನ ಚಾಚಿ. ಯಾವ ಕೋಲದು? ಅದ್ಭುತವನ್ನ ಮಾಡುವಂತ. ಕೀರ್ತನ 23:5-6 ಒಂದು ವಾಕ್ಯ ಇರುತ್ತೆ ಪ್ರೇರೆ. ಏನಂತ ಹೇಳಿದೆ ನೋಡ್ರಿ ಒಂದ್ಸರಿ. 23ನೇ ಕೀರ್ತನೆ ನಾನು ಕರ್ಗದತ್ತವೆಯಲ್ಲಿ ಕಾಲುವೆಯಲ್ಲಿ ನಡೆಯುವಾಗಲೂ ನೀನು ನನ್ನೊಂದಿಗೆ ಇರುವುದರಿಂದ ಭಯಪಡುವುದಿಲ್ಲ. ನಿನ್ನ ದೋಣಿಯು ದೊಣ್ಣೆ ಅಂದ್ರೆ ಕೋಲು
ನಿನ್ನ ದೊಣ್ಣೆಯು ಮತ್ತೆ ಮುಂದೆ ಇದೆ ನೋಡಿ. ಊರು ಹೋಗಲು ಹಾ ನನ್ನನ್ನು ಅಲ್ಲ ಚೆನ್ನಾಗಿ ಬರ್ರಿ. ಊರು ಗೋಲು ನನ್ನನ್ನು ದೊಣ್ಣೆ ನಿನ್ನ ಕೋಲು ಧೈರ್ಯ ಕೊಡ್ತಾರೆ. ಹಲ್ಲೆಲೂಯಾ. ಧೈರ್ಯದ ಕೋಲು ಹಿಡ್ಕೊಂಡಿದ್ದಾನೆ ಯಾರು? ಮೋಶೆ. ಕೈ ಚಾಚ್ ಅಂತ ಹೇಳಿ, ಕೈ ಚಾಚ್. ಪ್ರಾರ್ಥನೆ ಮಾಡು ಅಂತ ಹೇಳಿದ. ಪ್ರಾರ್ಥನೆಯನ್ನ ಮಾಡಿ. ಸಮುದ್ರ ಇಲ್ಲ ತಿಳಿಯೋದು ನೋಡಿಲ್ಲ. ನಮ್ಮ ಪುರಾಣ ಕಥೆಗಳಾಗ ನಾವು ನೋಡ್ತಾ ಇರ್ತೀವಿ. ಈಗ ಎಲ್ಲಿಗೆ ಹೋದಂತ ಅಪಾರ ಮಾಡ್ಕೊಂಡು ಹೋದ್ರಂತೆ. ಅವಾಗ ಸೀತಾರಾಮ್ ಹಲ್ಲೆಲೂಯಾ. ಅವಾಗ ಇವ್ರು ಏನ್ ಮಾಡಿದ್ರಂತೆ? ಬ್ರಿಡ್ಜ್ ಕಟ್ತಾರೆ ಕಲ್ಲುಗಳು ಹಾಕಿ. ಯಾಕ ಅವ್ರ ಶಕ್ತಿ ಇಲ್ಲ ಹಲ್ಲೆಲೂಯಾ. ವಾಕ್ಯಗಳತ್ತೆ ಒಂದೇ ಕೋಲನ್ನು ಹಿಡಿದುಕೊಂಡು ಮೋಶೆ ಪ್ರಾರ್ಥನೆ ಮಾಡ್ತಾ ಇದ್ರು. ಕೆಂಪು ಸಮುದ್ರ, ದೊಡ್ಡದಾದ ಸಮುದ್ರ. ಆ ಸಮುದ್ರವು ಏನಾಗ್ತಾ ಇದೆ? ಹಿಂಗ ಇವಾಗ ಏನಾಗ್ತಾ ಇದ್ರಿ? ಮನೆ ಅಷ್ಟಾಗಲ್ಲ, ಇನ್ನೂ ಹೆಚ್ಚನೇ ಇರ್ಬೋದು. ಏನಾಗ್ತಾ ಇದೆ? ಆ ಕಡೆ ನಿಂತ್ಕೊಳ್ತು, ಈ ಕಡೆ ನಿಂತ್ಕೊಳ್ತು. ಹಲ್ಲೆಲೂಯಾ. ನಡುವೆ ಮತ್ತೆ ಮಳೆ ಬಂದ್ರೆ ಆರ್ಬೇಕಾದ ಎಷ್ಟೋ ಹೊತ್ತು ಬೇಕು. ಮತ್ತೆ ಏನಾಯ್ತು? ನಂಗೆ ವಾಕ್ಯ ಹೇಳ್ತಾ ಇದೆ, ಒಣ ನೆಲದಲ್ಲಿ ಎಲ್ಲಿ ದಾಟಿ ಹೋದ್ರಂತವ್ರು? ಎಲ್ಲಿ ದಾಟಿ ಹೋದ್ರಿ? ಹಲ್ಲೆಲೂಯಾ. ಒಣ ನೆಲದಲ್ಲಿ ದಾಟಿ ಹೋಗುವಂತ ದೇವರು ಕಾರ್ಯ ಮಾಡಿದ್ರು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರು ಹೇಳುವಂತದನ್ನ ನೀನು ಮಾಡಿದ್ರೆ ಅಡ್ಡ ಎಷ್ಟು ದೊಡ್ಡದಾದ್ರೂ ಗೋಡೆ ಇರ್ಲಿ, ಅದೇನಾಗುತ್ತೆ? ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರು ಹೇಳುವಂತದನ್ನ ನೀನು ಮಾಡುವವನ. ದೇವರು ಹೇಳುವಂತದನ್ನ ನೀನು ಮಾಡುವವನಾಗ್ಬೇಕು. ನೀನು ಮುಂದೆ ಬಂದ್ರೆ ದೇವರು ನಿನಗೇನ್ ಕೊಡ್ತಾನೆ? ಇನ್ನೂ ಹೆಚ್ಚಿನ ಒಂದು ಸ್ಕೋಪ್ ಕೊಡ್ತಾನೆ, ಶಕ್ತಿ ಕೊಡ್ತಾನೆ, ಬಲ ಕೊಡ್ತಾನೆ. ನೀನೇ ಬರ್ಲಾರ್ದು ಅಲ್ಲೇ ಇದ್ರಪ್ಪ ಯಾವ ಕಾರ್ಯಗಳು ಕೂಡ ಆಗೋದೇ ಇಲ್ಲ. ಯಾವ ಕಾರ್ಯಗಳು ಆಗೋದೇ ಇಲ್ಲ. ಅದ್ರ ಸಲುವಾಗಿ ನೀವು ಮುಂದೆ ಹೋಗ್ರಿ, ನಾನು ನಿಮ್ಮ ಸಂಗಡ. ನೀವು ಬಂದ್ರೆ, ನೀವು ಬರಲ್ಲ ಅಂದ್ರೆ ನಿಮ್ಗೆ ಏಕ, ನೀವು ನಡ್ಕೊಂಡ್ರೆ ನೀವು ಪಡ್ಕೊಂತ. ನೀವು ನಡ್ಕೊಳ್ಳಾರ್ದೆ ಹಂಗೆ ಕೆಲವೊಂದು ಸಭೆಗಳಿಗೆ ಹೆಂಗಿದೆ, ಈಗ ಬಿದ್ದೋಗ್ಬಿಟ್ಟಿದ್ದಾರೆ, ಎಲ್ಲ ಮಕಾಡೆ ಮಲಗಿಬಿಟ್ಟಿದ್ದಾರೆ. ಏನು ಅಭಿವೃದ್ಧಿನೇ ಇಲ್ಲ, ಭಕ್ತಿ ಇಲ್ಲ, ಭಕ್ತಿ ಸಂಜೀವನ ಇಲ್ಲ, ಉಜ್ಜೀವನ ಇಲ್ಲ. ಹಾಡುಗಳು ಆಡ್ತಾರೆ, ಯಾವುದೋ ಒಂದು ಅಸಲು ವಾಕ್ಯ ಎಂಬುದಿಲ್ಲ, ಇನ್ನೊಂದಿಲ್ಲ, ಮುನ್ನೊಂದಿಲ್ಲ. ಹಲ್ಲೆಲೂಯಾ. ಆ ತರ ಇರಬಾರದು. ಯಾಕೆ ಹೇಳಿದ್ರೆ ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಏನ್ ಮಾಡಿದ್ದಾರೆ? ಅಭ್ಯಾಸ. ಬರ್ತಾ 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 ರಾಜನ ಕುದುರೆ ಏನಾಗುತ್ತೆ? ಅದರಂಗ ಬರ್ತಾ 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 ಭಕ್ತಿ ಏನಾಗಿದೆ? ಈಗ ಸಣ್ಣಗಾಗ್ಬಿಡೋದು, ಕಡಿಮೆ ಆಗ್ಬಿಡೋದು. ಹಲ್ಲೆಲೂಯಾ. ಅದಕ್ಕೆ ಹೀಟ್ ಮಾಡಕ್ಕ, ಇನ್ನು ಜಾಸ್ತಿ ಭಕ್ತಿ ಮಾಡಕ್ಕ ದೇವರಿಗೆ ನಡೆಸಿದ. ಹಲ್ಲೆಲೂಯಾ. ಈ ಮನೆಯವರು ಏನಾಗ್ಬೇಕು? ರಕ್ಷಣೆಯನ್ನ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸಮುದ್ರ ಏನಾಯ್ತ್ರಿ? ಇಬ್ಬಾಗವಾಯ್ತು. ಒಣ ನೆಲದಲ್ಲಿ ದಾಟಿ ಹೋದ್ರು. ಶತ್ರುವಿನ ಸೈನ್ಯ ಎಲ್ಲ ಸಮುದ್ರದಲ್ಲಿ ಮುಳುಗಿ ಹೋಯ್ತು. ಎಲ್ಲ ಶತ್ರುಗಳು ನಾಶವಾದ್ರು. ಯಾವಾಗ? ದೇವರ ಮಾತನ್ನ ಹೇಳಿದಾಗ. ಹಲ್ಲೆಲೂಯಾ. ನಾನು ನೀನು ಕೂಡ ದೇವರ ಮಾತನ್ನೇ ಮಾತ್ರ ಕೇಳುವವರಾದ್ರೆ ನಮ್ಮ ಜೀವಿತಗಳು ಕೂಡ ಆಶೀರ್ವದಿಸಲ್ಪಡ್ತವೆ. ಅಬ್ರಹಾಮನಿಗೆ ಹೇಳಿದ, ಅಬ್ರಹಾಮನ ಹೋದ. ಅಬ್ರಹಾಮನಿಗೆ ಒಂದು ಊರು, ಆತನ ಊರ ಹೆಸರು ಏನಂದ್ರೆ? ಊರು. ಆತನ ಊರ ಹೆಸರು ಊರು. ನಿಮ್ಮ ಊರು ಹೆಂಗ ಅದು? ಯಾವ್ದು? ಬಾಪುರಂ. ಅದ್ರಂಗೆ ಅಬ್ರಾಹ್ಮನ ಊರ ಹೆಸರು ಏನ್ರಿ? ಊರು. ಆ ಊರಿನಲ್ಲೇ ಇರ್ತಾ ಇದ್ದ. ಅಬ್ರಾಹ್ಮನ ದೇವ್ರು ಕರೆದ. ಅಬ್ರಾಹ್ಮನ ದೇವ್ರು ಹೇಳ್ದಂಗ ಮಾಡಿದ. ದೇವರು ಕೊಡ್ತಾನೆ. ಏನ ಯಾವ ದೇಶ ಕೊಟ್ಟ ದೇವರು ಅಬ್ರಾಹ್ಮನಿಗೆ? ಕಾನಾನ್ ದೇಶ. ಒಂದು ದೇಶವನ್ನೇ ಕೊಟ್ಟುಬಿಟ್ಟ ಗಿಫ್ಟ್ ಆಗಿ. ಇವತ್ತಿನ ದಿನ ಸುಮಾರು 80-90% ಜನ ಎಲ್ಲ ಅಬ್ರಹಾಮ ಹೊಟ್ಟೆಯಿಂದ ಬಂದವರೆ. ಅಬ್ರಾಹ್ಮ ಸಾರ ದಂಪತಿಗಳಿಂದ ಎಲ್ಲರೂ. ಹಲ್ಲೆಲೂಯಾ. ಆ ಕಡೆ ಎಲ್ಲ ಅಮೆರಿಕ, ಇಂಗ್ಲೆಂಡ್, ಆ ಕಡೆ ಈ ಕಡೆ, ಮತ್ತೆ ನಮ್ಮ ಕಡೆ ಬಂದ್ರೆ ನಾವು ಕೂಡ ಎಲ್ಲರೂ ಕೂಡ ಎಲ್ಲಿಂದ ಬಂದವರು? ಅಬ್ರಾಹ್ಮನ ಸಂತತಿಯವರು. ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ, ದೇವರು ಹೇಳುವಂಥದ್ದನ್ನು ನೀವು ಮರೆಯಲಾರದೆ ತಪ್ಪದೆ ನೀವು ಮಾಡುವವರಾಗಬೇಕು. 4:12 ಮುಕ್ತಿ ರಕ್ಷಣೆ ಬೇಕಾದಲ್ಲಿ ಯೇಸುವಿನ ನಾಮ ಹೊರತು ಬೇರೆ ಯಾವ ನಾಮದಲ್ಲಿ ಕೂಡ ಮುಕ್ತಿ ರಕ್ಷಣೆ ಇಲ್ಲ. ಅಪೊಸ್ತಲರ ಕೃತ್ಯಗಳು 4:12 ಆ ವಾಕ್ಯ ಇರುತ್ತೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಯೇಸು ಹೇಳಿರುವಂತ ಮಾತುಗಳನ್ನ ಕೈಕೊಂಡು ನಡೀತಾ ಇದೀಯಾ? ವಾಕ್ಯ ಹೇಳ್ತಾ ಇದೆ, ಯೇಸು ಹೇಳುವುದನ್ನ ಮಾಡಿದರೂ ಅವರ ಜೀವಿತದಲ್ಲಿ ಅವರು ಅದ್ಭುತವನ್ನ ಕಂಡುಕೊಂಡಿರುತ್ತಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಒಂದು ಸ್ವಸ್ಥತೆ, ಒಂದು ಬಿಡುಗಡೆ, ಒಂದು ನೆಮ್ಮದಿ, ಶಾಂತಿಯ ಜೀವಿತ ಇಲ್ಲ ಅಂದ್ರೆ ಕಾರಣ ದೇವರು ಹೇಳುವಂಥದ್ದನ್ನ ಮಾಡುವಂಥದ್ದು ಬಿಟ್ಟು ದೇವರು ಹೇಳಲಾರದ ಸಂಗತಿಗಳನ್ನ, ದೇವರಿಗೆ ಅಸಹ್ಯ ತರುವಂತ ಸಂಗತಿಗಳನ್ನ, ದೇವರಿಗೆ ಬೇಡವಾದ ಸಂಗತಿಗಳನ್ನ
ನೀನು ಮಾಡ್ತಾ ಇದೆಯೇನು? ಸಹೋದರ ಸಹೋದರಿ, ಒಂದು ಸಾರಿ ಆಲೋಚನೆ ಮಾಡು. ಇವತ್ತು ನಿನ್ನ ಜೀವಿತ ಯಾವ ರೀತಿಯಾಗಿದೆ? ಒಂದು ಸಾರಿ ಆಲೋಚನೆ ಮಾಡು. ಯೇಸು ಹೇಳುವಂಥದ್ದನ್ನೇ ನೀನು ಮಾಡ್ತಾ ಇದೀಯಾ? ದೇವರು ವಾಕ್ಯ ಹೇಳುತ್ತೆ, ನಿನ್ನ ದೇಹ ಅದು ದೇವರಿಗೆ ಆಲಯ. ಆ ದೇಹವನ್ನು ನೀನು ಕೆಡಿಸಿಕೊಳ್ಳಬೇಡ. ಅದು ನಿನ್ನ ಯಜಮಾನನಿಗಾಗಿ ಮೀಸಲಾಗಿಡಬೇಕು. ಅದು ನಿನ್ನ ಹೆಂಡತಿಯಾಗಿ ಮೀಸಲಾಗಿಡಬೇಕು. ಅದರ ಒಳಗಡೆ ಯಾವ ನಶೆಯಾಗಿರಲಿ, ಯಾವುದೇ ದುಶ್ಚಟದ ಸ್ವಭಾವಗಳು ಯಾವ ಕೂಡ ಒಳಗಡೆ ಹೋಗ್ಬಾರ್ದು ಅಂತೇಳಿ. ಆದ್ರೆ ನೀನಾದ್ರೂ ಆ ದೆವ್ವದ ಕಾರ್ಯಗಳನ್ನೇ ನಿನ್ನ ಒಳಗಡೆ ಆಹ್ವಾನ ಮಾಡಿಕೊಳ್ತಾ ಇದೀಯಾ? ಯೇಸು ಹೇಳಿದ್ದಾನೆ ಅವುಗಳನ್ನ ಬಿಟ್ಟು ಬಿಡು ಎಂಬುದಾಗಿ. ಇನ್ನು ಅವುಗಳನ್ನೇ ಮಾಡ್ತಾ ಇದೀಯಾ? ಸರ್ ಆಲೋಚನೆ ಮಾಡು. ದೇವರು ವಾಕ್ಯ ಹೇಳ್ತಾ ಇದೆ, ಯೇಸು ಹೇಳುವಂಥದನ್ನ ಮಾಡಿದವರು ಅವರು ಸ್ವಸ್ಥತೆಯನ್ನ ಹೊಂದಿಕೊಳ್ತಾರೆ. ಅವರ ಜೀವಿತ ಕ್ಷೇಮದಿಂದ ಇರುತ್ತೆ, ಅವರಿಗೆ ಬಿಡುಗಡೆ ಇರುತ್ತೆ. ಅವರ ಜೀವಿತದಲ್ಲಿ ಇರುವಂತಹ ಪ್ರತಿಯೊಂದು ದೆವ್ವ, ಮಾಟ, ಮಂತ್ರ, ತಂತ್ರ ಶಕ್ತಿಗಳು ಎಲ್ಲ ಕಾರ್ಯಗಳು ಲಯವಾಗಿ ಅವರು ಯೇಸು ಕ್ರಿಸ್ತನ ಹಾಗೆ ಬೆಳ್ಳಿ ಚುಕ್ಕಿಗಳು ಪಾದಿಯಲ್ಲಿ ಈ ಲೋಕಕ್ಕೆ ಬೆಳಕಾಗಿ ಅವರು ಮಾರ್ಪಡ್ತಾರೆ. ಪ್ರಿಯರೇ, ದೇವರು ಹೇಳಿದ್ದಾನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ಅದೇ ರೀತಿಯಾಗಿ ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ, ಈ ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. ಆ ಉಪ್ಪು ನೀವು ಆಗಿದ್ದೀರಾ ನಿಜವಾಗ್ಲೂ? ಆ ಬೆಳಕು ನೀವು ಆಗಿದ್ದೀರಾ? ಅಥವಾ ಕತ್ತಲೆಯಲ್ಲಿಯೇ ಜೀವಿಸ್ತಾ ಇದ್ದೀರಾ? ಕತ್ತಲೆಯ ಕಾರ್ಯಗಳನ್ನೇ ಮಾಡ್ತಾ ಇದ್ದೀರಾ? ದುಶ್ಚಟಗಳಿಗೆ ಬಲಿಯಾಗಿ ಹೋಗಿದ್ದೀರಾ? ಯೇಸು ಹೇಳ್ತಾ ಇದ್ದಾನೆ, ನಿನ್ನ ದೇಹವನ್ನು ಕೆಡಿಸಿಕೊಳ್ಬೇಡ, ನಿನ್ನ ಮನಸ್ಸನ್ನು ಕೆಡಿಸಿಕೊಳ್ಬೇಡ. ನೀನು ನನ್ನವನು, ನೀನು ನನ್ನವಳು. ನೀನು ಒಳ್ಳೆ ರೀತಿಯಲ್ಲಿ ಶುದ್ಧಳಾಗಿ ಸಿದ್ಧಳಾಗಿ ನನ್ನ ಬರುವಿಕೆಗೆ ಕಾಯುವಂತ ವ್ಯಕ್ತಿಗಳಾಗಿ ನೀವು ಜೀವಿಸಬೇಕು ಎಂಬುದಾಗಿ. ಯಾವ ರೀತಿಯಾಗಿ ನಿನ್ನ ಭಕ್ತಿಯ ಜೀವಿತ ಒಂದ್ಸಾರಿ ಆಲೋಚನೆ ಮಾಡು. 10 ಕುಷ್ಠರೋಗಿಗಳು ಬಂದ್ರು, ಆದರೆ ಸ್ವಸ್ಥತೆಯನ್ನು 10 ಜನರು ಹೊಂದಿಕೊಂಡ್ರು. ಆದರೆ ಕೃತಜ್ಞತಾ ಸ್ತುತಿ ಮಾಡಿದಂತವನು ಒಬ್ಬ ಆತ. ಇವತ್ತು ನಿನ್ನ ಪಾಡು ಕೂಡ ಅದೇ ರೀತಿಯಾಗಿದೆಯಾ? ನಿನ್ನೊಬ್ಬ ಆತನೇ ದೇವರಲ್ಲಿ ಇದ್ದೀಯಾ? ಆತ್ಮಿಕವಾಗಿ ಬೆಳೀತಾ ಇದೆಯಾ? ಕುಟುಂಬದವರು ದಾರಿ ತಪ್ಪಿ ಹೋಗಿದ್ದಾರಾ? ಒಂದ್ಸಾರಿ ಆಲೋಚನೆ ಮಾಡು. ದೇವರು ವಾಕ್ಯ ಹೇಳ್ತಾ, ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ದೇವರು ಹೇಳಿದ್ದಾನೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಎಂಬುದಾಗಿ. ದೇವರು ಹೇಳಿದ್ದಾನೆ, ತಂದೆ ತಾಯಿಗಳನ್ನ ಸನ್ಮಾನಿಸಿದವನ ದೀಪವು, ತಂದೆ ತಾಯಿಗಳನ್ನ ಶಪಿಸುವಂತವನ ದೀಪವು ಮಧ್ಯಾಕಾರದ ಅಂಧಕಾರದಲ್ಲಿ ಹಾರಿ ಹೋಗುತ್ತದೆ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸಂದರ್ಭದಲ್ಲಿ ದೇವರು ಹೇಳಿದಂತ ಪ್ರತಿ ಮಾತುಗಳನ್ನ ನಾವು ಕೈಕೊಂಡು ನಡೆಯಬೇಕು. ಯಾವ ಮಾತನ್ನು ಕೂಡ ಮಿಸ್ ಮಾಡಬಾರದು. ಸಂದರ್ಭದಲ್ಲಿ ಪರಿಸ್ಥಿತಿ ಯಾವ ರೀತಿ ಒಂದ್ಸಾರಿ ಆಲೋಚನೆ ಮಾಡು, ಅವಲೋಕನೆ ಮಾಡು. ಒಂದು ಸಾರಿ ಯಾವುದಾದ್ರೂ ವಿಷಯಗಳಲ್ಲಿ ತಪ್ಪಿ ಹೋಗಿದರೆ, ಸ್ವಾಮಿ ಇನ್ನು ಮುಂದೆ ನೀನು ಹೇಳಿದ ರೀತಿಯಲ್ಲಿ ನಾನು ನಡೀತೇನೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ದಾರಿಯಲ್ಲಿ ಮಾತ್ರ ನಡೆಯುವೆ, ನನ್ನ ಪ್ರಿಯ ಯೇಸುವೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಮಹೋನ್ನತನಾದ ದೇವರೇ, ಹೌದು ರಾಜನೇ, ನಾವೆಲ್ಲರೂ ಸ್ವಾಮಿ ಏಕ ರೀತಿಯಾಗಿ ಕರ್ತನೆ ನೀನು ಹೇಳುವಂಥದ್ದನ್ನೇ ಮಾಡುತ್ತೇವೆ ಎಂಬುದಾಗಿ ಸ್ವಾಮಿ ಸದಾ ಭಾಷೆ ಕೊಡ್ತಾ ಇದ್ದೇವೆ. ಕರ್ತನೆ, ನಮ್ಮೆಲ್ಲರನ್ನ ಉಂಟು ಮಾಡಿದ ದೇವರು ನೀನಪ್ಪ. ನಮ್ಮೆಲ್ಲರ ಪರಿಸ್ಥಿತಿಗಳನ್ನ ತಿಳಿದಂತ ದೇವರು ನೀನಪ್ಪ. ಸಂಪೂರ್ಣವಾಗಿ ಸ್ವಾಮಿ ನಮ್ಮೆಲ್ಲರನ್ನು ನಿನ್ನ ಹಸ್ತಗೊಪ್ಪಿಸಿಕೊಡ್ತಾ ಇದ್ದೇವೆ. ಕರ್ತನೆ, ನೀನು ಹೇಳಿದಂಥವುಗಳನ್ನೇ ಇನ್ನು ಮುಂದೆ ನಾವು ಮಾಡ್ತೇವೆ ಸ್ವಾಮಿ. ಯಾವ ವಿಷಯದಲ್ಲಿ ತಪ್ಪಿ ಹೋಗೋದಿಲ್ಲ, ಯಾವ ಕಾರ್ಯಗಳಲ್ಲಿ ತಪ್ಪಿ ಹೋಗೋದಿಲ್ಲ. ಕರ್ತನೆ, ನೀನು ಸ್ವಾಮಿ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೀಯ. ಒಳ್ಳೆಯ ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ನೀನು ಸ್ವಾಮಿ ಈ ಲೋಕಕ್ಕೆ ಹೊರಟು ಬಂದಿದ್ದೀಯ. ಕೆಟ್ಟು ಹೋದ ನಮ್ಮನ್ನ ನೀನು ಹುಡುಕಿ ರಕ್ಷಿಸಿದ್ದೀಯ ಸ್ವಾಮಿ. ಕರ್ತನೆ, ಅಯೋಗ್ಯರು, ಅಲ್ಪರು, ಅಪಾತ್ರರಾದಂತ ನಮ್ಮನ್ನ ತುಂಬಿ ತುಳುಕುವಷ್ಟು ಆಶೀರ್ವಾದಗಳನ್ನು ಕೊಟ್ಟಿದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಎಂದು ಕೂಡ ಸ್ವಾಮಿ ತೆಗೆಯಲಾರದಂತ ಒಂದು ಕಾರ್ಯ, ಆ ಪಾಪ ಎನ್ನುವಂತ, ಶಾಪ ಎನ್ನುವಂತ ಸ್ವಾಮಿ ಬಂಧನದಿಂದ ಮುಕ್ತಿಯನ್ನ, ಬಿಡುಗಡೆಯನ್ನ ಕೊಟ್ಟಿದ್ದೀಯ. ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ಹಾಗೆ ಆ ಪರಲೋಕದಲ್ಲಿ ನಾವು ಕೂಡ ಇರಬೇಕೆಂಬುದಾಗಿ ಸ್ವಂತ ನಿನ್ನ ರಕ್ತವನ್ನು ಕೊಟ್ಟು, ನಿನ್ನ ಪ್ರಾಣವನ್ನು ಕೊಟ್ಟು ಸ್ವಾಮಿ ನಮ್ಮನ್ನ ಕೊಂಡುಕೊಂಡಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಈ ಕುಟುಂಬವನ್ನು ಆಶೀರ್ವಾದ ಮಾಡಿ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಕುಟುಂಬಗಳನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಕೇಳಿದ ವಾಕ್ಯ ಮರೆಯಲಾರದ ಹಾಗೆ ದೇವರೇ, ಯಾವ ರೀತಿಯಾಗಿ ಮರೆಯಲು ಆತನು ನಿಮಗೆ ಏನು ಹೇಳುವನು ಅದನ್ನೇ ಮಾಡಿ. ನಾವು ಕೂಡ ಸ್ವಾಮಿ ನೀನು ಏನು ಹೇಳಿದ್ದೀಯೋ ಅದನ್ನೇ ಮಾಡುವವರಾಗ್ತೇವಪ್ಪ. ನಮ್ಮ ಜೀವಿತದಲ್ಲಿ ಕೂಡ ಇರುವಂತ ಪ್ರತಿಯೊಂದು ಕಷ್ಟ, ಕಾರ್ಪಣ್ಯ, ಕಣ್ಣೀರು ಎಲ್ಲ ದೂರ ಮಾಡಿ
ನಿನ್ನ ಮಕ್ಕಳಾದ ನಮ್ಮನ್ನ ಸ್ವಾಮಿ ಆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಮೊದಲ 14 ವಚನಗಳಲ್ಲಿ ಇರ್ತಕ್ಕಂಥ ಆಶೀರ್ವಾದಕ್ಕೆ ಪಾತ್ರರಾಗಿ ನಡೆಯುವಂತೆ ಸಹಾಯ ಒದಗಿಸಿಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಬೇಡಿದಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿದ್ದೇವೆ ಪ್ರಭು. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ ನಡೆಸುವಿಕೆ ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ನಿನ್ನ ಕರುಣೆಯನ್ನು ತೋರಿಸು. ನಿನ್ನ ರಕ್ಷಕನಾಗಿ ಕಾಣು, ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನ ರಕ್ಷಕನಾಗಿ ಕಾಣು, ಪ್ರೇರಿಸು ನಮ್ಮೆಲ್ಲರನ್ನು. ಮಹಾರಾಜ್ ಅತಿ ಬೇಗನೆ ಬರಲಿರುವ ಕ್ರಿಸ್ತೇಸು ಮಹಾರಾಜ್ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. Hallelujah. 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 Amen. 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 Amen.